ಹಳೆದಾಗ ಹೆಂಗ ಆಸಕ್ತಿ ಐತಿ ನೋಡು, ಪಾರಮಾರ್ಥದ ಕಡೆ ಆಸಕ್ತಿ ಐತಿ. ಕರೆ ಹೇಳ್ರಿ, ಯಾರಿಗೆ ಆಸಕ್ತಿ ಐತಿ ಇದ್ರಾಗ? ಸುಳ್ಳ ಬಾಳೆಕಿನಾರ ವಿಘ್ನ ಆದಾಗ ಅಷ್ಟ ಬರುವುದಿಲ್ಲ. ಮತ್ತದ ನೆಟ್ಗಾದ ಕೂಲೆ ಮತ್ ಬಿಡು, ಸಂಕಟ ಬಂದಾಗ ಅಷ್ಟ. ಎದರಿಂದ ಸಂಕಟ ಹೋಗೈತಿ ಅದನ್ನು ಮರಿತೀವಿ, ಎದರಿಂದ ಸಂಕಟ ಆಕೈತಿ ಅನ್ನೋದನ್ನು ಮರಿತೀವಿ. ಎದರಿಂದ ಸಂಕಟ ಆಗೈತಿ ಅದಕ್ಕೆ ಹೊಂದ್ಕೋಬೇಕಿಲ್ಲ, ಆ ಸಂಕಟ ಹೋಗೈತಿ ಅನ್ನೋದನ್ನು ತಿಳ್ಕೋಬೇಕಿಲ್ಲ. ಪಾರಮಾರ್ಥಕ್ಕೆ ಹೊಂದ್ಕೊಂಡಿಂದ ಎಲ್ಲ ನಿವಾರಣೆ ಆದಿಲ್ಲ. ಸಂಕಟ ನಿವಾರಣೆ ಆಗ್ಬೇಕಂದ್ರೆ ಇದ್ರ ಕಡೆ ಎಲ್ಲ ಕೊಟ್ಟಾಗ ಹೋಗ್ತಿಲ್ಲ. ಎಲ್ಲ ಮಾನಸಿಕ ಶಾರೀರಿಕ ಪೀಡ ಎಲ್ಲ ಹೋತಿಲ್ಲ ಇದ್ರ ಕಡೆ ಎಲ್ಲ ಕೊಟ್ಟಾಗ. ಮತ್ತು ಅದಕ್ಕೆ ಹೊಂದ್ಕೊಳ್ಳಿಲ್ಲ ಅಂದ್ರೆ ಏನ್ರಿ? ಮತ್ತು ಎದರಿಂದ ಸಂಕಟ ಆಕೈತಿ ಅದ್ರ ಕಡೆನೇ ಹೋಗುದು. ಯಾವಾಗ ಹೊಳಿಬೇಕು? ಬಾಳೆದ ಬೆನ್ನು ಹತ್ತಿದ ಯಾವ ನೆಮ್ಮದಿಯಿಂದ ಅದಾನ ಹೇಳ್ರಿ? ನೆಮ್ಮದಿ ಕಳ್ಕೊಳಕಾದ್ರೆ ಬೆನ್ನು ಹತ್ತೋದು. ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ್ರಿ ಅನ್ನೋರು ಅದಿರ ಇದ್ರೆ ಒಬ್ರು. ಬರೇ ಅದ ಹೆಸರು, ಇದನ್ನ ಬಿಟ್ಟು ಕೂಡಲೇ ಬರೇ ಅದ, ಮತ್ತೊಂದು ಏನಿಲ್ಲ. ಒಳಗೆ ಏನಿರ್ತೈತೆ ಯಾವಾಗ ಹೊರಬೀಳ್ತಾವ ಮಾತು. ಏನು ಉಂಡಿರ್ತಾನ ಅವ ಡರಿಕ್ ಬರ್ತಾವಿಲ್ಲ. ನೋಡ್ರಿ ನೀವು, ಬಿಡು ಬಿಡು ಪುರುಷೋತ್ತಲ್ಲಿ ಚಾಲು ಆತ ನಿನ್ ಗೆಳೆ ಹೊಡಿದು ಯಾಕ್ರಿ? ಬರೇ ಇದೆ ಹೆಸರು, ಮತ್ತೊಂದು ಒಳಗೆ ಏನಿರ್ತೈತಿ ಮನಸ್ಸಿನ ಅಂತ ಅದು ಮಾತುಕತೆಗಳೆಲ್ಲ ಅದ ಹೊರಗೆ ಬರ್ತೈತಿ. ಈ ವಿಚಾರ ಒಳಗಿತ್ತಂದ್ರೆ ತಿರುಗಿ ಮಾತಾಡ್ತೀಯಪ್ಪ, ಈ ಸುದ್ದಿ ಈ ಜಗಕ್ಕೆ ಬರುಮುಟ್ಟ ಹಾಳು ಇಲ್ಲೇ ಇಲ್ಲಿ ಹೋಗತ್ತ. ಮತ್ ಸಂಜಿಕ ಇಲ್ಲ ಮುಂಜಾನೆ ಅವಾಗಷ್ಟ ಎಷ್ಟಿದಪ್ಪ ಅದಾನನ್ನಾರು ಮಾತಾಡ್ತಿರ್ತಾನೆ ಜಿಗ್ ಜಿಗ್. ಹೌದಿಲ್ಲ? ಒಳ್ಳೆಯದ್ರ ಸುದ್ದಿ ಕೇಳಬೇಡ. ಎಲ್ಲಿ ಆಗ್ಬೇಕು ನಿನಗೆ ಹೇಳು? ಒಳಗ ಆಂತರಿಕವಾಗಿ ನಿರಂತರ ಈ ಅಭ್ಯಾಸ ನಡೆದ್ರೆ ಏನಾರು ಕೆಲಸ ಆಕೈತಿ ನೋಡ್ರಿ. ಏನು ಬರೀ ಕಾಟಾಚಾರಕ್ಕೆ ನಾವು ಕಂಟ ಕಳ್ಕೋ ಸಂಬಂಧ ಮಾಡಿರೋ ಉಪಯೋಗ ಇಲ್ಲ ಅಂತ. ಏನು ಇದ್ರಾಗ ನಿನಗೆ ಸಿಗಲಾರ್ದಂಥದ್ದು ಯಾವ್ದೈತಿ ಹೇಳಿ? ಇದಕ್ಕೆ ಹೊಂದ್ಕೊಂಡ್ರೆ ಯಾವ ಕೊರತೆನೂ ನಿನಗಾಗುದಿಲ್ಲ. ಪಾರಮಾರ್ಥ ಹೊಂದ್ಕೊಂಡೆ ಅಂದ್ರೆ ಏನು? ನಾವು ತಿಳ್ಕೊಂಡೇವಿ ನಮ್ಮ ಬಾಳೆ ಎಲ್ಲ ಹಾರಿಗೆ ಹಿಡಿತೈತೆ ಅಂತ. ಸಾಮಾನ್ಯವಾಗಿ ಎಲ್ಲರಿಗೂ ಇದೇ ಕಲ್ಪನಾ ಐತಿ, ಬಾಳೆ ಬಿಟ್ಟುಕೊಟ್ಟು ನಿಂತೈತಿಲೆ ಇದೆಲ್ಲ ಹಾರಿಗೆ ಗಿಟ್ಟಿಸ್ಕೊಂತಿದೆ. ನೋಡ ಬಿಟ್ಟುಕೊಟ್ಟು ಅದನ್ನ ಬರೇ ಬಿಡ್ಲಾರ್ದಂಗೆ ಹೆಗಲ್ ಕೊಟ್ಟ ದುಡಿಯವ್ರಿಂದ ನಿಮ್ಗೆ ಕಲ್ಯಾಣ ಆಗೈತು. ಬಾಳೆ ಬದುಕು ಬಿಟ್ಟುಕೊಟ್ಟ ಕುಂತವ್ರಿಂದ ನಿಮ್ಗೆ ಕಲ್ಯಾಣ ಆಗೈತೆ. ಅನುಗ್ರಹ ಆಶೀರ್ವಾದಕ್ಕೆ ಎಲ್ಲಿ ಹೋಗ್ಕಿರಿ? ಬಾಳೆ ಗಿಡ ಅಂತೇಳಿ ಇಲ್ಲಿ ಯಾಕೆ ಬಂದಿ? ಚಲೋ ತಂಗ ಬಾಳೆ ಮಾಡೋರದಲ್ಲ ನಿಮ್ಮಂತೇಳಿ, ನಿಮ್ಮ ಊರಾಗದಾರಿಲ್ಲ ಎಲ್ಲಿ ಹೋಗ್ಲಂಗ್ರಿ? ಯಾಕ್ರಿ? ಬಾಳೆ ಮಾಡಿದವ್ರು ಅದಾರಿಲ್ಲ ಅವ್ರಂತೇಳಿ ಹೋಗ ಅನುಗ್ರಹ ಆಶೀರ್ವಾದಕ್ಕೆ ಇಲ್ಲಿ ಯಾಕೆ ಬಂದಿ? ಬಾಳೆ ಗಿಡ ಅಂತೇಳಿ ಹಂಗೆ ಕೈ ಬಿಡೋರು ನಾವು ಅಂತಿದ್ರು. ಅಂದ್ರೆ ಗೊತ್ತಾಗ್ಲಿ ಅಂತ ಇಷ್ಟು ಹೇಳಿದ್ರು ಮತ್ತು ಗೊತ್ತಾಗಲಿ, ಮತ್ತು ಅದ್ರ ಬೆನ್ನು ಹತ್ತೇನಂದ್ರೆ ಎದ್ರ ಬೆನ್ನು ಹತ್ತಿರಿ ಏನಾಕೈತಿ ಅನ್ನೋದು ನೀವು ವಿಚಾರ ಮಾಡಿ ನೋಡ್ಕೊಳ್ಳಿ. ಇನ್ನು ಮ್ಯಾಗರ ಹೊಳಿಬೇಕಿಲ್ಲ. ಇದ್ರ ಬೆನ್ನು ಹತ್ತಿರಿ ಎಲ್ಲ ಅನರ್ಥ ಐತಪ್ಪ, ಏನೂ ಲಾಭ ಇಲ್ಲ ಅನ್ನೋದು ಯಾವಾಗ ಹೊಳಿಬೇಕು ನಿನಗೆ? ಬಾಯಿ ಬಗಡಾತು, ಮುಕ್ಕಳು ತಗಡಾತು, ಇನ್ನೂ ಹೊಳಿಬೇಕು ನನಗೆ. ಯಾವಾಗಪ್ಪ ನೀನು ಶಾನೆ ಆಗೋದು? ಯಾವಾಗಿನ? ಎಷ್ಟು ಮಂದಿ ಮಹಾತ್ಮರು ಹೇಳಿರು ಮತ್ತು ಆ ಚಾಳಿ ಬಿಡುವಲ್ಲೆಲ್ಲ. ಕೆಟ್ಟು ಹೋಗುವಂಥ ವಸ್ತುಗಳು ಅವಲಂಬನೆ ಮಾಡಿ ಎಂದು ಸುಖ ಹೊಂದಾವ. ಇದಕ್ಕಿದ್ದಂಗೆ ಇರ್ತಾವ ನಾವು. ನಿನ್ನ ಹೊಲ ಮನಿ ಹೆಂಡ್ರು ಮಕ್ಕಳು ಈ ದೇಹ ಇವು ಸುಖ ಕೊಡ್ತಾವ ಅಂತ ಇವು ಖರೆ ಅಂತೀವಿ ನಂಬ್ಕೊಂಡು ಇವುಗಳು ಬೆನ್ನು ಹತ್ತಿ ಅಲ್ವ ನೀನು. ನೀವು ಸುಖರೂಪ ಆದ್ರೆ ಅಡ್ಡಿ ಇಲ್ಲ, ನೀವು ಮಾಡಿದ್ದು ಯಾರಿಗೂ ಕೊಟ್ಟಿಲ್ಲ. ಅವರು ಯಾರಿಗಾರ ಕೊಟ್ಟಾರನ್ನು ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡು. ಈ ವಿವೇಕನಲ್ಲಿ ಜಾಗೃತ ಆದಾಗ ಯಾವ ಹೊಳಿತೈತಿ? ಅವನು ಉದಾಸೀನ ಆಗ್ಬಿಡ್ತು. ಇದನ್ನು ಅವನು ಅರಿವನು, ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯುವನು ಅಕಲಂಕವಾದ ನಿಜ ಪದವಂತ.
ಯಾವುದೋ ಕಲಂಕ ಇಲ್ಲ, ಯಾವುದೋ ತೊಂದರೆ ಇಲ್ಲದಂಥ ಸ್ಥಿತಿಯನ್ನು ನಾವು ಹೊಂತಾನೆ ಹೊಳಿಬೇಕಲ್ಲ ನಾವು. ತಿಳಿದು ನೋಡಿರಿ ಏನು ಇಲ್ರಿ ಅಂತಿ, ಹೌದಿಲ್ಲ? ರೂಢಿ ಒಳಗಂದಿರಲ್ಲ ಅದೇ ತಿಳಿದು ನೋಡಿ. ಆದ್ರೆ ಯಾವಾಗಪ್ಪ ನೀನು ತಿಳಿದು ನೋಡೋದು? ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗನ ಇದನ್ನು ತಿಳ್ಕೊಂಡು ನೋಡ್ಕೊಳಿಕ್ ಬರ್ತೈತೆ ಅವಕಾಶ. ಬಾಕಿ ಜನ್ಮದಾಗೆ ಚಾನ್ಸೇ ಇಲ್ಲ ನಿನಗೆ. ಅದಕ್ಕೆ ದೌಡ್ ಮಾಡ್ಕೊ. ಇದ್ರ ಬೆನ್ನು ಹತ್ತಾಕ ಹೋಗ್ಬೇಡಿ, ಸಾಕಿನ್ನ ಇದ್ರ ಬೆನ್ನು ಹತ್ತಿ ಅನ್ನೋಲಿ ಉಂಡೇವಿ. ಜನ್ಮಾಂತರ ನಾವು ದುಃಖ ಹೊಂದೇವಿ. ಸಾಕಿನ್ನ ನಾವು ಇದರಿಂದ ಪಾರಾಣು ದುಃಖದಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ಎದರಿಂದ ಆಕೈತೆ ಅಂದ್ರೆ ಈ ವಿಷಯಗಳ ತ್ಯಾಗದಿಂದ. ಏನು ವಿಷಯಗಳ ಬೆನ್ನು ಹತ್ತೋದ್ರಿಂದನೇ ದುಃಖ ಚಾಲು ಆಗೈತಿ. ದುಃಖ ಪರಂಪರೆ ಅದ ಮುಂದುವರೆದೈತಿ. ಇದು ಹೊಳಿಬೇಕಲ್ಲ ನಮ್ಗೆ. ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ ಯಾವುದು ಅನ್ನೋದು. ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳೆದ್ರೆ ಹೊಳಿತೀವಿ, ಹೊಳಿದಿದ್ರೆ ಇಲ್ಲ. ಮತ್ತು ಅದ್ರ ಬೆನ್ನ ಹತ್ತಿ ಹೋಗುದು. ಎಷ್ಟು ಅದ್ರಾಗ ಹೇಳ್ತತಿ ಕೇಳ್ತತಿ ಅಂದ್ರು ಇದು ಹತ್ತುದಿಲ್ರಿ. ಅಲ್ಲೇ ಐತಿ ಅಂದ್ರು ಹತ್ತುದಿಲ್ಲ. ಭಾಳ ಕಠಿಣ ಐತಿ. ದಿನ ಅದನ್ನ ಬಿಚ್ಚಿ ಹಿಡ್ದೈತಿ, ಮಂದಿಗೆ ಹೇಳ್ತೈತಿ, ಎಲ್ಲ ಮಾಡ್ತೈತಿ. ಮತ್ತು ಅದ್ರಾಗ ಸಿಕ್ಕೊಂಡು ಒದ್ದಾಡ್ತೈತಿ, ಹೋಗುದಿಲ್ಲ ಅದು. ಏನೋ ಹಿಂದಿನ ಜನ್ಮ ಸುಕೃತ ಬದಿಗೆ ಬಂದ್ರೆ ಏನಾರ ಅದರಿಂದ ಅಲಿಪ್ತ ಆಗಿದ್ದ ಅದನ್ನ ಅನುಭವ ಮಾಡ್ಕೊಂಡು ಇರಾಕ್ ಬರ್ತೈತಿ. ಇಲ್ಲಾಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಲ್ಲರಿಗೆ ಹತ್ತೋದಿಲ್ಲ ಇದು. ಭಾಳ ಮಂದಿ ಅದಾರ ಹೇಳೋರು ಕೇಳೋರು. ಆದ್ರೆ ಅದನ್ನ ಅನುಭವ ತಗೊಂಡು ಉಳ್ಕೊಳ್ಳೋ ಎಲ್ಲಿ ಹೋಗೋ. ಬಿಡಬೇಕಲ್ಲ ಅದನ್ನ. ಬಿಟ್ಟಾಗ ಅನುಭವ ಬರ್ತೈತೆ. ಬರೀ ಹೇಳೋದು ಕೇಳೋದು ಆತಿ, ಬಿಡಲಿಲ್ಲ ಅಂದ್ರೆ ತ್ಯಾಗದಿಂದ ದೊರೆಯುವಂತ ಸುಖ ಉಪದೇಶದಿಂದ ಕೇಳೋದ್ರಿಂದ ದೊರೆಯುವುದಿಲ್ಲ. ಅದು ಬಿಟ್ಟಾಗ ತ್ಯಾಗೇನ ಈಕೇನ ಅಮೃತತ್ವ ಮಾನಶು ಅಂತ ಹೇಳೋದು ಕೇಳೋದು ಆಯ್ತಪ್ಪ. ಎಷ್ಟು ದಿನ ಹಿಂಗೆ ಹೇಳೋದು ಕೇಳೋದು ಬಿಟ್ಟಿರೋದು ಯಾವಾಗ? ಶ್ರದ್ಧ ಬಿಟ್ಟರೆ ಶ್ರದ್ಧೆ ನಿನಗೆ ಐತೆ, ಅದು ಅನುಭವ. ವೈರಾಗ್ಯ ಬರೋ ಪುರುಷೋತ್ತಲೇ ನಿನಗೆ ಅನುಭವ ಬರ್ತೈತಿ. ಉದ್ರಿ ಅಲ್ಲದ ರೋಕಡಿ ಆಗಿಂದಾಗ ತಕ್ಷಣ ಈಗ ಮಾಡಿದ್ದು ಮುಂದೆ ಬರ್ತೈತಿ. ಹಂಗೆಲ್ಲ ಈಗ ಶ್ರದ್ಧೆ ಬಿಟ್ರೆ ಶ್ರದ್ಧೆ ನಿನಗೆ ಅನುಭವ. ಎಂದಿದ್ದೇನಪ್ಪ ಅಂತ ಯಾಕಂತ ಈಗ ಶ್ರದ್ಧೆ ಬಿಟ್ರೆ ಶ್ರದ್ಧೆ ಅದೀನಿ ಎಂದಿರ್ಪೇನೋ ನಿಜ ಸುಖದಲ್ಲಿ ಅಂತ ಎಂದಿದ್ದೇನಂತ ಯಾಕಂತೀಯೋ? ಇವತ್ತ ಬಿಡರಿ, ಈ ಶ್ರದ್ಧೆ ಬಿಟ್ರೆ ಶ್ರದ್ಧೆ ನಿನಗೆ ಅನುಭವ ಬರ್ತೈತಿ. ತಕ್ಷಣ ಜನಕ ಮಹಾರಾಜನ ಗತೆ ತಕ್ಷಣ ಬಿಟ್ಟ ಹೇಳಿದ ಕ್ಷಣ ಅವಾಗ ತಿಳ್ಕೊಂಡ ಸಮಾಧಿ ಎತ್ತಿ. ಹಂಗೆ ನಮಗ್ ಬೇಕಲ್ಲ ಅಂತ ಜನಕ ಮಹಾರಾಜನ ಗತೆ ಭೂಮಿಕಾ ತಯಾರಿ ಬೇಕಲ್ಲ. ಅವನ್ ಭೂಮಿಕಾ ತಯಾರಿತ್ತು ಅಂತ ಮಾರ್ಗದರ್ಶನ ಗಪ್ಪನ ಸಿಕ್ತು. ಅಷ್ಟಾವಕ್ರ ಮುನಿಗಳು, ರಾಜ ನೀನು ದುಃಖದಿಂದ ಬಿಡುಗಡೆ ಹೊಂದಬೇಕನ್ನೋಂಗಿದ್ರೆ, ಮುಕ್ತಿ ಇಚ್ಛಾ ಇದ್ರೆ ನಿನಗೆ ಈ ಜಗತ್ತಿನ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳಿದು ಕೈ ಬಿಡುವಂತ. ವಿಷಯಾನ್ ತ್ಯಜ ವಿಷವತ್. ಜಗತ್ತಿನ ವಿಷಯ ವಸ್ತುಗಳ ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಇವೆಲ್ಲ ನಮ್ಮನ್ನು ಕೊಲ್ತಾವ, ವಿಷ ಅದಾವಂತ ತಿಳಿದ ಕೈ ಬಿಡುವಂತ. ಒಂದ ಮಾತು ಹೇಳಿದವ ಗಪ್ಪ ನಾವು ಸಮಾಧಿ. ನಮಗೆ ಭೂಮಿಕಾ ತಯಾರಿತ್ತು, ಗಪ್ಪ ನಮಗ ಅದನ್ನ ಅನುಭವ ಮಾಡ. ಎಷ್ಟು ವರ್ಷ ಅದು ಕೇಳಾಕೈತಿ ನಾವು. ಜನ್ಮ ಹೋಗೋ ತನಕ ನಾವು ಅದನ್ನ ಕೇಳಾಕತ್ತೀವಿ ಅಂದ್ರೆ ಅದ್ರಾಗ ಆಸಕ್ತಿ ಐತಿ, ಬಾಳೆದಾಗ ಆಸಕ್ತಿ ಅಂದಿಂದ ಎಲ್ಲಿ ನಾಟಬೇಕಿದ್ ನಮ್ಗೆ. ಒಳಗ್ ಗಂಡನ್ಯಾಗ ಅದ್ರಾಗ ಇಟ್ಕೊಂಡು ಇದ್ರಾಗ ಇರೋದು ನಾಟಕ ಮಾಡ್ತೇವೆ. ನಾನು ಆಶ್ರಮಕ್ಕೆ ಹೋಗ್ಯನಪ್ಪ, ದಿನ ಅಲ್ಲೇ ಹೋಗಿ ಅಲ್ಲೇ ಇರ್ತೇನೆ ನಾನು. ಎಷ್ಟು ವರ್ಷ ಆಯ್ತು ನಾನ ಕೇಳಿ, ಅಷ್ಟು ದಿನ ಆಯ್ತು ನಾವು ಕೇಳಾಕೈತಿ. ಅದು ಅಭಿಮಾನ ಐತಿ ನನಗೆ. ಆ ತ್ಯಾಗ ಹೋಗೈತೇನೆ ಒಳಗಿಂದ. ಏನಾರ ಒಳಗ್ ಕಸ ಹೊರಗೆ ಹಾಕಿ ಏನ ಅದನ್ನ ಬರೀ ಕಸದ ನೆನಪನ್ಯಾಗ ಇದೀವಿ, ಏನ ರಸದ ನೆನಪನ್ಯಾಗ ಇದೀವಿ. ಬಾಳೆದ ನೆನಪ ಅಂದ್ರೆ ಏನು? ಕಸದ ನೆನಪ. ಹೊಲಸ ಹಾಕೊಂಡ್ ಕುಂತೈತಿ, ಅದು ಸುದ್ದಿ ಒಳಗೆ ಬಂತಂದ್ರೆ ಮತ್ತು ಕಸದ ಸುದ್ದಿನ ಅದ್ರಾಗ ಕೈ ಆಡಿಸಿದಿಲ್ಲ, ಹುಟ್ಟಿಟ್ಟಿ ಬಂದ. ಅಜ್ಞಾನದೊಳಗಿನ ಕಾರ್ಯ ಅದೆಲ್ಲ. ಕಸದಾಗ ಕೈ ಆಡಿಸ್ಕೊಂತ ಅಡ್ಡಾಡ್ಬೇಕಂತೀವ ಏನು? ಇದರಿಂದ ಬಿಡುಗಡೆ ಆಗ್ಬೇಕಂತೀವಿ. ನೋಡ್ಕೊ. ಯಾರು ಹೇಳುದಿಲ್ಲ ನನಗಿನ್ನ. ಯಾಕ್ರಿ?
ಬರೇ ಇದ ಸೆಳೆವಿಗೆ ಹೋಗಿ ಎಲ್ಲ ಸಹಜವಾಗಿ ಹೊರಗಿನ ವಾತಾವರಣ, ಜಡಬುದ್ಧಿ, ಜಡಸಂಗ ಎಲ್ಲಿ ಎಚ್ಚರಗೊಳಿಸೋರು ಯಾರು ನಿಮ್ಗೆ? ಇಂದ್ರಿಯಗಳ ಮುಂಜೆ ಇದ್ರ ಹೆಸರಿನ ಮ್ಯಾಗ ಏನ್ ಮಾಡ್ತೀರಿ ನೋಡ್ಕೊರಿ. ಮಹಾತ್ಮ ಇದ್ದಾಗ ಹೆಂಗಿತ್ತು, ಅವ್ರ ವಾದ ಮ್ಯಾಗ ಹೊರ ಹೆಸರಿನ ಮ್ಯಾಗ ಏನ್ ಮಾಡಾಕ್ತೀರಿ? ಆ ಸ್ಥಿತಿ ಕಾಕೊಂಡು ಹೋಗೋದು ಬಹಳ ಕಠಿಣ ಐತಿ. ಮಹಾತ್ಮರಿದ್ದಾಗಿನ ಸ್ಥಿತಿ ಏನೈತಲ್ಲ, ಅದು ಪ್ರತಿಯೊಬ್ಬರ ಮ್ಯಾಗ ಜವಾಬ್ದಾರಿ ಐತಿ. ಅವಾಗ ನಿಮ್ಗೆ ಕಲ್ಯಾಣಕ್ಕೈತಿ. ಹೊರಗಿನ ಆಡಂಬರ, ಚಂದ, ಛಾಯ ಏನು ನಡಿಬಾರ್ದಿಲ್ಲ. ಕೇವಲ ಇದರ ಆತ್ಮಚಿಂತನದ ಅಭ್ಯಾಸದ ವ್ಯವಹಾರ ಅಷ್ಟೇ ನಡೀಬೇಕು. ಏಟು ಹೊರಗಿಂದ ಅಟ್ಟ ವ್ಯವಹಾರ ಪೂರ್ತಿ ಕಟ್ಟ ಮತ್ತು ಇದೇ ಚಿಂತನ ನಡಿಬೇಕು. ಇದು ನಡಿಲಿಲ್ಲ ಅಂದ್ರೆ ಇಲ್ಲಿ ಇದಕ್ಕೆ ಮಹತ್ವ ಏನೈತಿ ಹೇಳಿ? ಹೌದಿಲ್ಲ? ಎದರಿಂದ ಇದಕ್ಕೆ ಮಹತ್ವ ಬಂದೈತೆ ಅಂದ್ರೆ ಇದು ಆತ್ಮವಿಚಾರ ಇಲ್ಲಿ ನಡೀತೈತೆ ಅನ್ನೋ ಸಂಬಂಧ ಇದಕ್ಕೆ ಮಹತ್ವ, ಶ್ರೇಷ್ಠತ್ವ, ಜ್ಞಾನದಿಂದನ ಇದಕ್ಕೆ ಹೌದಿಲ್ಲ ಮಹತ್ವ ಬಂದೈತೆ. ಜಗತ್ತಿನ ವಿಷಯಗಳ ಸುದ್ದಿ ಮಾತಾಡಿರೋ ಮಹತ್ವ ಬರ್ತೈತೆ ಇಲ್ಲಿ. ನೋಡ್ಕೋ, ನಿನ್ನ ಮನಸ್ಸಿನಾಗ ಇದೇ ವಿಚಾರ ತುಂಬಿಕೊಂಡಿತ್ತ ಅಂದ್ರೆ ಮನಸ್ಸು ಎಷ್ಟು ಪವಿತ್ರ ಆಕೈತಿ. ಬಾಕಿ ವಿಚಾರ ಬಾಳೆ ಚಿಂತೆ ತೊಡ್ಕೊಂಡು ಮನಸ್ಸು ಎಷ್ಟು ಮಲಿನ ಆತ, ಅದಕ್ಕೆ ಅನುಭವ ಬರೋದಿಲ್ಲ. ಮನಸ್ಸು ಮಲಿನ ಆತಂದ್ರೆ ಇದು ಅನುಭವ ಬರೋದಿಲ್ಲ. ಮನಸ್ಸು ಸ್ವಚ್ಛ ಆದ್ರೆ ಇದು ಅನುಭವ ಬರೋದು. ಅದಕ್ಕೆ ನಾವು ಏನ್ ಮಾಡ್ಬೇಕಾಗೈತಿ? ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡೋದು. ಅದಕ್ಕೆ ಶ್ರವಣ ಅನ್ನುವಂಥ ಕಸಬರಿಗೆ ದಿನಾ ಹಚ್ಬೇಕು. ಇದಕ್ಕೆ ಶ್ರವಣ ಅನ್ನುವಂಥ ಕಸಬರಿಗೆ 2 ವೇಳೆ ಹೊಡಿತಿಲ್ಲ ಮನ್ಯಾನ ಕಸ ಬಿದ್ರೆ, ಅವಾಗ ಮನಿ ಸ್ವಚ್ಛ ಇರ್ತೈತಿ. ಏನು ಉಪಾಯ? ಮನಿ ಪನಿ ಏನ್ ನೋಡಿ ಹೆಂಗಾಗೈತಿ? ನೋಡು, ನೀ ಹೊಡೆದು ಬಿಡು, ನೀವು ಒಂದ ದಿನ ಹೊಡೆದು ಬಿಡು, ಏನು ಉಪಾಯ? ಹಂಗ ಶ್ರವಣ ಅನ್ನುವಂಥ ಕಸಬರಿಗೆ ಹಚ್ಚದಕ್ಕೆ ದಿನನಿತ್ಯ ಶ್ರವಣ ಮಾಡ್ಕೊಂತ ಒಂದು ಮನನ ಮಾಡ್ಕೊಂತ ಇದ್ದಾಗ ಏನಾರ ಮನಸ್ಸು ಮಾಲಿನ್ಯ ಕಡಿಮೆ ಅಂತ ಬರ್ತೈತಿ. ನಾವು ಕೇಳೇವಳ ಏನು ಕೇಳಿ ಬರೀ ಅಭಿಮಾನ, ದಿಮಾಕ. ಕೇಳಿದ್ರೆ ಹಿಂಗೆ ಯಾಕಿರ್ತಿದ್ವಿ ನಾನು? ಶ್ರವಣ ಆಗೈತೆ ಅನ್ನೋದ್ರ ಗುರ್ತೇನಪ್ಪಾ ಅಂದ್ರೆ ಅವ ಮನನ ಕೊಡ್ತಾನ. ಅದ್ರ ಗುರ್ತು. ಕೇಳ್ಯಾನ ಅನ್ನೋದು ಗುರ್ತೇನ ಹರಿಗಿಡಕ್ಕೆ ಹೋಗುದಿಲ್ಲ ನಾವು. ಅಲ್ಲಿ ಆ ಕಟ್ಟಿ ಈ ಸುದ್ದಿ ವೇಳೆ ವ್ಯರ್ಥ ಕಳಿದಿಲ್ಲ ನಾವು. ಮತ್ತೆ ಏಕಾಂತ ಸ್ಥಾನದಲ್ಲಿ ಕೂತ್ಕೊಂಡು ಅದರ ಅನುಭವ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅವ್ನು ಕೇಳ್ದ ಶ್ರವಣ ಆಗೈತೆ ಅನ್ನೋದ್ರ ಗುರ್ತ. ಯಾರು ಕೂಡ ಹೆಚ್ಚು ವ್ಯವಹಾರಕ್ಕೆ ಏಟು ಇರ್ತೈತೆ ಎಷ್ಟು ಮಾಡ್ಕೊಂಡು ನಮ್ಮ ಯಾರಿಗೆ ಗೊತ್ತ ಎಲ್ಲಿದ ನಮಗೆ ಗೊತ್ತಾತ್ಲಂಗ ಅಭ್ಯಾಸ ಮಾಡ್ತೀವಿ. ಗೊತ್ತು ಹಚ್ಚೇ ಕೊಡುದು ನಾವು. ಗೊತ್ತು ಹತ್ತಲಂಗ ಒಳಗೆ ಅಭ್ಯಾಸ ಅನುಸಂಧಾನ ಇದನ್ನ ನಡೆದಿರ್ತೈತೆ ನಾವು. ಅವ ಕೇಳಿದಂಗೆ ನಾನು ಕೇಳೇನೆ ಅಂತ ಹರಿಗಾಡ್ಕೊಂತ ಎಲ್ಲಿ ಮಂದಿ ಕುಂತಿರ್ತೈತೆ ಅಲ್ಲಿ ಹೋಗುದು. ಅವನು ಜನಸಂಘದಿಂದ ದೂರ ಇರ್ತಾನೆ. ಜನರ ಪರಿಚಯ ಇಲ್ಲದಿರಬೇಕು, ಮಾತಿನ ಹರಿಯ ಬಿಟ್ಟಿರಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ. ಜಗತ್ತಿನಾಗ ಏನಾರ ಹೊಂದಬೇಕು ಮಾಡಬೇಕು ಅನ್ನೋ ಆಸಕ್ತಿ ಉಳಿದಿಲ್ಲ ಅವನು ಕೇಳಿದಂದ್ರೆ. ಇನ್ನ ಅದ್ರಾಗ ಐತಿ ಪಡ್ಕೋತೈತಿ ಅಂದ್ರೆ ಇನ್ನ ಇದು ಕೇಳೇ ಇಲ್ಲ ಅಂತ. ಇದಕ್ಕೆ ಹತ್ತೇ ಇಲ್ಲ, ಗಾಳೆ ಪಡೆದಿಲ್ಲ. ಇದಕ್ಕೆ ಬೇಕಾದಂಗೆ ಹೇಳ್ದತ್ ಕೇಳ್ತೈತೆ ಅಂದ್ರು ಇದಕ್ಕೇನು ಆಗೇ ಇಲ್ಲ. ಇದನ್ನ ಬೇಕಾದಷ್ಟು ಇದು ನೀರಾಗಿಟ್ಟು ಮೈನಾಕ್ ಪರ್ವತ ಹೆಂಗ ನೆನೆದಿಲ್ಲ ಹಂಗ ಸ್ವಭಾವ ಇದ್ರಾಗ ಆಸಕ್ತಿ ಇದ್ದವ ಎಷ್ಟಿದ್ರ ಏನು. ಮತ್ತು ಬಾಳೆದಾಗ ಅಂದನವ ನೀರಿದ ಸೊನಗನಂತೆ ಅಂದಲ್ಲ. ನಾಯಿ ಪಲ್ಲಕ್ಕಿ ಮ್ಯಾಗ ಕುಂಡಿಸಿದ್ರು ಮತ್ತು ಎಲಬು ಕಣ್ಕುಲ್ಲೆ ಜಿಗದದ್ದ ಹೋಗ್ತೈತಿ. ಹೌದಿಲ್ಲ? ವಿಷಯಗಳ ವ್ಯಾಮೋಹಕ್ಕೆ ಮತ್ತೆ ಬಿದ್ದು ಬಿಡ್ತೈತಿ. ಚಾಳಿ ಮೊದಲಿಂದ ಚಾಳಿ ಹೋಗುದಿಲ್ಲ ಅಂತ. ಬೇಕಾದಂಗೆ ಉನ್ನತ ಸ್ಥಾನದಾಗ ಕುಂಡ್ರಿಸೈತಿ ಅಂದ್ರು ಅದ ಮತ್ತು ಹೀನ ವಿಷಯ ವಾಸನೆಗಳು ಹೇಳ್ಕೊಂಡು ಹೋಗ್ತದೆ. ಅದಕ್ಕೆ ಆಗುದಿಲ್ಲ. ನೀ ಬೇಕಾದಂತ ಶಾನ್ಯ ಹೇಳ್ತೇನೆ ಕೇಳ್ತೇನೆ ಅಂದ್ರೆ ಸುಧಾ ಸಂಸ್ಕಾರಹೀನ ಬಲಾದಿ ಸಂಸ್ಕಾರಗಳೇ ವಿಷಯದ ಕಡೆಗೆ ಇಳಿಸ್ತಾವ ನಿನ್ನ. ಮುಂದಿನ ಬಲಾದಿ ಸಂಸ್ಕಾರವೇ ಮುಂಬರುವುದರಿಂದ ಆಗದಾಗದು ವರ ವಿವೇಕಿಗೆ ಮುಕುತಿ ಅಂತ. ಬೇಕಾದಂಗೆ ಕೇಳ್ತಾನ ಆದ್ರೆ ಆ ಸಂಸ್ಕಾರ ಬಲ ಹೇಳ್ಕೊಂಡು ಮತ್ತೆ ಅದ್ರಾಗ ಬಿದ್ದು ಅಡ್ಡಾಡ್ದು ಅದರಿಂದ ಕಡೆಕಾಗಕ್ಕಾಗಿಲ್ಲ. ಮಂದಿಗೆ ಹೇಳಕ್ ಒಳ್ಳೆ ಪಾಂಡಿತ್ಯ ಐತಿ, ಪರೋಪದೇಶ ಪಾಂಡಿತ್ಯ.
ತನಗ್ ಲಾಗು ಮಾಡ್ಕೊಳಕ್ ಆಗ್ಬೋದು. ಏನ್ ಮಂದಿ ಮಾತು ಕೇಳಿ ಮಂದಿಗೆ ಹೇಳಿ ನಿನಗೇನು ಬಂತು? ಮಂದಿ ದನಕ್ಕಾದ ಮನೆಗೆ ಹೋದ ನಿನಗೆ ಲಾಗು ಮಾಡ್ಕೊ. ಏನು ನಡೀತೈತಿ? ಚೈನಿ ನಡೀತೈತಿ, ಹೌದಿಲ್ಲ? ಮಜಾ ನಡೀತೈತಿ ಅಷ್ಟೇ. ಈಗ ಮಂದಿ ಏನು ಕೊಡ್ತಾರಪ್ಪ ನಿನಗೆ? ಎರ್ಬಿ ಹಚ್ಚರಿ ಕೊಡ್ತಾರೆ, ತಿನ್ನಾಕ ಉಣ್ಣಾಕ ಮಜಾ, ರೊಕ್ಕ ರೂಪಾಯಿ ಕೊಡ್ಬೋದಾರ. ಎಷ್ಟು ದಿನ ಮಾಡ್ತೀವಿ ಅದನ್ನು ಮಾಡೋ? ಮತ್ತು ಅದರಿಂದ ನಿನಗೆ ತೃಪ್ತಿ ಐತೆನ? ನಿನ್ನೊಳಗಿದ್ದದ್ದು ನೀ ತಿಳ್ಕೊಳ್ಳಿಲ್ಲಲ್ವ? ಬರೀ ಮಂದಿ ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ, ಅದೇನು ಮಾಡೋ? ತೃಪ್ತಿ ಇಲ್ಲ ಅದನ್ನ. ಆ ಹಂಗನೆಯಾಗಿ ಬದುಕುದು ಅದಕ್ಕೆ ಬೇಕಾಗಿ. ನಿನ್ನಲ್ಲಿ ಐತಲ್ಲ ಬೇಕಾದದ್ದು, ಸವಿಲಾರದಂತಹ ಸಂಪತ್ತು ನಿನ್ನಲ್ಲಿ ಐತಿ. ತನ್ನಲ್ಲಿ ಇದ್ದದ್ದನ್ನ ತಾ ಅನುಭವ ಮಾಡೋ ಇನ್ನೊಬ್ಬರು ಇಚ್ಛಾ ಯಾಕೆ ಆಕೈತಿ ಅಂದ್ರೆ ನಮ್ಮದು ನಾವು ಮರ್ತು ಬಿಟ್ಟೇವಿ. ಏನ್ ಮರ್ತ ಅನ್ಯದಕ್ಕ ಬಾಯಿ ನೀ ಕೊಡಬೇಕು, ಬಾಯಿ ತಕೊಂಡು. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ನೀ ಯಾರದೇನುವುದು. ಅದಕ್ಕೆ ನೀ ಯಾರದನ್ನು ಮೊದಲು ತಿಳ್ಕೊ. ತನ್ನ ಮೊದಲರಿಯುವುದು ವೇದಗಳು, ಉಪನಿಷತ್ತುಗಳು, ಗುರುಗಳು ಮೊದಲು ನಿನ್ನ ನಿಜವನ್ನು ನೀ ತಿಳ್ಕೊರು. ತಿಳ್ಕೊಂಡ್ರೆ ಇನ್ನೊಂದನ್ನು ಬೇಡಬೇಕನ್ನೋದು ಉಳಿದಿಲ್ಲ. ನಾನು ಯಾವುದೂ ಬೇಡಿಕೆ ಉಳಿದಿಲ್ಲ, ಯಾವ ಕೊರತೆನೂ ಉಂಟಾಗುಲ್ಲ. ನಿನ್ನ ಕಡೆ ನೀ ಲಕ್ ಕೊಟ್ಟೆ ಅಂದು ನಮ್ಮ ಲಕ್ಷ್ಯ ಎಲ್ಲ ಎದ್ರ ಕಡೆ ಐತಿ? ನಮ್ಮನ್ನು ಮರೆತ ನಾವು ಅನ್ಯ ತೋರೆಡುವುದ್ರ ಕಡೆ, ತೋರ್ಕಿ ಕಡೆ ಲಕ್ಷ್ಯ. ಅವನ್ನು ಪಡಿಬೇಕನ್ನೋ ಇಚ್ಛಾ ಐತಿ ನಮಗೆ. ಬಿಸಿಲು ಗುದ್ರಿ ಬೆನ್ನು ಹತ್ತಿದಂಗೆ ಐತಿ. ಎಂದಿಗೆ ಸಿಗ್ಬೇಕು ಅದು ಬಿಸಿಲು ಗುದ್ರಿ? ಅವು ಮುಂದೆ ಬಂದ ನೀ ಹಿಂದಿಂದ ಆಶೆದ ಬೆನ್ನು ಹತ್ತಂಗ ಜನ್ಮ ಜನ್ಮಾಂತರ ತಿರ್ಗಾಕತ್ತಿಲ್ಲ. ಈ ಆಶಾ ಎಲ್ಲ ದುಃಖಕ್ಕೆ ಮೂಲ ಕಾರಣ ಅದ, ವಿಷಯದ ಆಶಾ. ಏನ್ ಯಾರಿಗೆ ನೆಮ್ಮದಿ ಕೊಟ್ಟೈತೆ ಹೇಳ್ರಿ? ಅದಕ್ಕೆ ಅದ್ರ ಮಾಡಬೇಡ, ಮಾಡಿ ಕೆಡಬೇಡ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಟರು. ಅದ್ರ ಕಡೆ ಲಕ್ಷ್ಯ ಇಲ್ಲ. ಸುಖಿಗಳಾದವರೆಲ್ಲ ಆಶಾದ ಬೆನ್ನು ಹತ್ತಿದ್ರನವರು. ಅದಕ್ಕೆ ದಾಸರಾದ್ರನವರು. ನಮ್ಮ ಅಧೀನ ಅದನ್ನು ಮಾಡ್ಕೋಬೇಕು ಹೊರತು ಅದರ ಅಧೀನದಾಗ ನಾವಿರಬಾರ್ದು ಅಂತ. ಬೇಕಾರ ನಾಯಿ ಹಂಗೆ ಬೆನ್ನು ಹತ್ತಿ ಬಾ, ಹೌದಿಲ್ಲ? ತಾನ ಬೆನ್ನು ಹತ್ತಿ ಬರ್ತೈತಿ ನಾಯಿ ಹಂಗೆ, ಉದಾಸೀನ ಆತಂದ್ರೆ. ಅವುಗಳಿಗೆ ಹೆಚ್ಚು ಆಸಕ್ತಿ ಅದರ ವಹಿಸೋದು, ಉದಾಸೀನ ಮಾಡಬೇಕು. ಉದಾಸೀನ ಆಗೋದ್ರಿಂದ ಅವನ್ನ ಕಂಟ್ರೋಲ್ನಾಗ ಇಟ್ಟಾಕ್ಬರ್ತೈತಿ. ಇದಷ್ಟ ಬಿಡಿದ್ರೆ ಎಣ್ಣೆ ಬರೋಣ ಹೆಂಗೆ ಉದಾಸೀನ. ಅದೇನು ಬೇಕಾಗಿಲ್ಲ, ತಾನ ಬೆನ್ನು ಹತ್ತಿ ಬರ್ತೈತಿ. ಬೇಕಂತ ಹೊಂಟಿ ಅದು ಮುಂದೆ ಹೋಗ್ತೈತಿ. ಬ್ಯಾಡಂತ ಬಿಟ್ಟು ತಾನ ಬೆನ್ನು ಹತ್ತೈತಿ ನಾಯಿ ಹಂಗೆ. ನೋಡ್ರಿ ನೀವು ಬೇಕಾರ, ನೇಮನ ಹಂಗೈತಿ. ಯಾವ್ದು ನೀ ಬ್ಯಾಡಂತಿ ಅದ ನೀನು ಬೆನ್ನು ಹತ್ತೈತಿ, ಯಾವ್ದು ಬೇಕಂತೈತಿ ಅದು ನೀನು ಅದು ಮುಂದೆ ನಾನು ಅದನ್ನ ಮಾಡ್ಬೇಕಂತೇನಪ್ಪ, ಆಗವಲ್ಲ ಕೆಲಸ ಮಾಡ್ಬೇಕನ್ನೋದನ್ನ ಬಿಡನಿ. ತನ್ನಿಂದ ತಾನ ಅದು ಬೆನ್ನು ಹತ್ತ ನಾಯಿ ಹಂಗೆ. ಅದು ಬೆನ್ನು ಹತ್ತಿರಲ್ಲ ನಮ್ಗೆ ಲಾಭ ಏನದ? ತನಗೆ ಬೇಕಾದದ್ದು ಉನ್ನತ ಸ್ಥಿತಿ ನಮಗೆ ದೊರಕಿದ ಮ್ಯಾಗ ಅದಕ್ಕೆ ಅದೇ ಅದಕ್ಕೆ ಬೇಕಾಗಿತ್ತು. ನಮಗೆ ಅದರ ಅವಶ್ಯಕತೆ ಇಲ್ಲ. ನಮಗೇನು ಬೇಕಾಗಿತ್ತು ನಾವು ಹೊಂದಿದ ಮ್ಯಾಗ ಅದರ ಅವಶ್ಯಕತೆ ಇಲ್ಲ. ನಮ್ಗೆ ಅದು ಇಲ್ಲೇ ಇರಾಕ್ ಬರ್ತೈತಿ ನಮಗೆ. ಅದನ್ನು ನಾವು ಮಾಡ್ಕೋಬೇಕಾಗೈತಿ. ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡಿ, ನಿನ್ನನ್ನು ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡು. ಮನುಷ್ಯ ಕುಲದ ಜನನದ ಲಾಭ ನಿನ್ನನ್ನು ನೀ ತಿಳಿಯೋದ್ರೊಳಗ. ಈ ತೋರಿಡುವಂಥ ವಸ್ತುಗಳ ಬಗ್ಗೆ ಎಷ್ಟೇ ನೀ ಜ್ಞಾನ ಮಾಡಿಕೊಂಡ್ರು ಎಲ್ಲ ವ್ಯರ್ಥ. ಆತ್ಮಜ್ಞಾನಂ ವಿನಾ ಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂದರು ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ. ಇದ ಮಾತ ಹೇಳ. ನೀ ಎಷ್ಟು ಶಾಸ್ತ್ರಾಭ್ಯಾಸ ಮಾಡು, ಸರ್ವಶಾಸ್ತ್ರ ಪಟೇ ಲೋಕಃ. ಜಗತ್ತಿನಾಗ ಎಲ್ಲ ಗ್ರಂಥಗಳದಾವಲ್ಲ, ಯಾವನು ಬಿಡ್ಲಿಲ್ಲ. ನಾನಾ ದೈವತ ಪೂಜನಂ, ಎಷ್ಟೆಷ್ಟು ದೇವರು ದಿನರು ಅಂತ ಏನು ಬಿಡ್ಲಿಲ್ಲ, ಎಲ್ಲ ಮಾಡಿದ್ವಿ. ನಿನ್ನನ್ನು ನೀ ತಿಳ್ಕೊಳ್ಳೋದ ಹೊರತು ಇವೆಲ್ಲ ವ್ಯರ್ಥ, ಹೌದಿಲ್ಲ? ಮಾಡಿದವ್ರು ಏನಾಗ್ಯಾರ ನೋಡ್ಕೋ. ಎಲ್ಲಾ ನಮೂನಿ ಮಾಡಿದೀವಿ, ಎಲ್ಲಾ ನಮೂನಿ ಕರ್ಮಗಳನ್ನು ಒಂದು ಉಳಿಲಿಲ್ಲ. ವಿಚಾರ ಸಾಗರದೊಳಗ ಓದ್ತೀವಿ, ಹೌದಿಲ್ಲ? ಕೇಳ್ತೀವಿ. ಶುಭ ಸಂತತಿ ರಾಜನ ಮಕ್ಕಳ ಕತಿ, ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ. ಈ ಜಗತ್ತಿನೊಳಗೆ ಏನೇನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮುಗಿಸಿದೀವಿ. ಅದರಿಂದ ನಮಗೆ ತೃಪ್ತಿ ಇಲ್ಲ. ಎದರಿಂದ ನಮಗೆ ತೃಪ್ತಿ ಸಿಗ್ತೈತಿ? ಅದನ್ನೆಲ್ಲ ನೋಡಿ ಅದನ್ನು ಕೈ ಬಿಟ್ರು ಅವರು.
ಅದರ ದೋಷವನ್ನು ಕಂಡ ಇನ್ನೂ ಅದರಾಗ ಮಾಡ್ಬೇಕನ್ನೋ ಆಸಕ್ತಿ ಐತಿ ನಿನಗೆ. ಮಾಡಿದವ್ರು ಏನಾಗ್ಯಾರ ನೋಡ್ಕೊ, ನೀನ ಏನಾಗಿ ಅನುಭವಿಸಿ ನೋಡೋದನ್ನು. ಇಲ್ಲಿ ತನಕ ಮಾಡ್ಕೊತ ಬಂದು ಏನಾಯ್ತು ನಿನಗೆ? ಹಾ, ಬಾಳೆದ ಬೆಣ್ಣ ಐತಿ, ಇಲ್ಲಿ ತನಕ ಬಂದು ಏನು ಕೊಟ್ಟಿಲ್ಲ ನೀ ಬಾಳೆ ಅಂತ ಹೊಳೆ ತಿರುಗಿ ವಿಚಾರ ಮಾಡಿ ಅನ್ನಿ ಅದನ್ನು. ಏನಾಯ್ತು ನಿನ್ನ ಬೆಣ್ಣ ಹತ್ತಿ? ಎಷ್ಟು ಆಸಕ್ತಿಯಿಂದ ನಿನಗೆ ಇದನ್ನ ಮಾಡಿನೆಲ್ಲೋ ಹಚ್ಕೊಂಡ ಏನು ಕೊಟ್ಟಿಲ್ಲ ಬಾಳೆ ನೀ ಅಂತ ಯಾರು ವಿಚಾರ ಮಾಡಿರಿ? ಅದು ಒಂದು ಭಾಗ್ಯ ಬೇಕಲ್ಲ, ಅದ್ರ ಬಗ್ಗೆ ವಿಚಾರ ಮಾಡ್ಕೊಳಕ ವೇಳೆ ಸಿಗುದಿಲ್ಲ. ನೀವು ಪುರುಷೊತ್ತಿಲ್ದ ಬರೀ ಅದಕ್ಕೆ ಪಡ್ಕೋತೈತಿ. ಎಲ್ಲೋ ಹಿಂದಿನ ಜನ್ಮದ ಪುಣ್ಯ ನೀನು ಬದಿಗೆ ಬಂದಾಗ ಇದ್ರ ಕಡೆ ಲಕ್ಷ್ಯ ಬರ್ತೈತಿ. ನಿನಗೆ ಪುಣ್ಯ ಇದ್ದಾಗ ಇದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ಮತ್ತು ಬಾಳೆದ ಕಡೆ ಲಕ್ಷ್ಯ. ಮತ್ತೊಂದು ಹೆಸರೇ ಇಲ್ಲ ಅದಕ್ಕೆ. ಎಷ್ಟು ಹೇಳಿರು ಕೇಳಿರು ಬಿಡ್ಲಿಲ್ಲ ಅದ್ರ ಚಾಡಿ, ಮತ್ತು ಅದರಾಗ ಬಿದ್ದು ಹೊಳೆಯಾಡ್ಬೇಕಂತ. ಅಷ್ಟೊಂದು ಮೋಹ ಅದು ನಮ್ಮನ್ನು ಕುಟ್ರನ್ನು ಮಾಡಿಬಿಟ್ಟೈತಿ. ಯಾವಾಗಪ್ಪ ನೀನು ಕಣ್ಣು ತೆಗೆಯೋದಿಲ್ಲ? ಯಾವಾಗ ಅಜ್ಞಾನದೊಳಗೆ ಬೀಳ್ತಿ ಹೊಳ್ಳೆ 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 ಇದರಿಂದ ಪಾರಾವಧಿ ಯಾವಾಗ? ನೀನು ಪ್ರಯತ್ನ ಮಾಡಿರಕೈತಿ, ತಾನೇ ಆಗೋದಿಲ್ಲ. ಇದಕ್ಕೆ ನಿರಂತರ ಪ್ರಯತ್ನ ಬೇಕು. ಈ ಅಜ್ಞಾನ ಮತ್ತು ಅಜ್ಞಾನದಿಂದ ಕಾರ್ಯದಿಂದ ನಾವು ಪಾರಾಗಬೇಕಾದ ನಿರಂತರ ಯಾರದರ ಅನುಭವ ಮಾಡ್ಕೊಂಡಿರ್ತಾರ, ಇದರಿಂದ ಪಾರಾಗಿರ್ತಾರ, ಅವರ ಮಾರ್ಗದರ್ಶನ ನಮ್ಗೆ ಅವಶ್ಯ ಬೇಕು. ಅವ್ರ ಸಂಘದಾಗಿದ್ರೆ ಏನಾರ ಆಗಬಹುದು. ಇದು ಕೆಲಸ ಸಂಘದಾಗಿದ್ರು ಪ್ರಯತ್ನ ಮಾಡ್ಬೇಕು. ಮತ್ತು ಬರೀ ಅವ್ರ ಸಂಘದಾಗಿದ್ದು ಮತ್ತು ಯಾರ್ಯಾರು ಏನೇನು ತಂದ್ರು ಏನೇನು ಕೊಟ್ರು ಬರೀ ಅದ ಈ ದಾಸನದಾಗಿದ್ರು ಉಪಯೋಗ ಇಲ್ಲ. ಬಾಳೆದು 100 ಪಟ್ಟು ಹೊಟ್ಟಿ ಬ್ಯಾಂಡ್ ಹತ್ತಿದಾಗಿ ಪರಮಾರ್ಥ ಹತ್ತದ್ರಿ. ಆಕೈತೆ ನಮ್ಗೆ. ಎಲ್ಲರೂ ಸುಖ ಹೊಂದ್ಬೇಕಂತ ಮನಿ ಕಟ್ಟಿರಿ, ಹೊಲ ಹಿಡಿದಿರಿ, ಮಕ್ಕಳನ್ನ ಹಿಡಿದಿರಿ, ಇನ್ನೂ ಏನೇನೋ ಮಾಡಿರಿ, ಸುಖದಿಂದ ಇದ್ದೀರಿ. ದೊಡ್ಡ ಮನಿ ಹಾಕ್ಸಿ ಸುಖ ಇರ್ಬೇಕು, ದೊಡ್ಡ ಹೊಲ ಹಿಡ್ಬೇಕಪ್ಪ ನಾವು, ಇನ್ನೇನ್ ಮಾಡ್ಬೇಕು ಅನ್ನೋದೆಲ್ಲ ಮಾಡಿದಿಪ್ಪ. ಆರಾಮದೇನು ನೋಡ್ಕೊ. ನಾವು ಇಲ್ಲದಲ್ಲಿ ಹುಡುಕಾಕತ್ತೇವ. ಅದನ್ನ ಇದ್ದದ್ದು ಒಳಗೈತಿ, ಹೊರಗೆ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ? ಅಂತರಂಗದಲ್ಲಿ ಅನುಭವ ಬರುವುದು, ಬಹಿರಂಗದಲ್ಲಿ ಅದನ್ನು ಹುಡುಕ್ಲಿಕ್ಕತ್ತೇವೆ. ಎಷ್ಟು ಜನ್ಮಕ್ಕೆ ಸಾಧ್ಯ ಆಗ್ಬೋದು ಹೇಳ್ರಿ? ಎಂದಿಗೂ ಆಗುದಿಲ್ಲ. ಹೊರಮುಖ ವೃತ್ತಿಗೆ ಇದು ಅನುಭವ ಬರುದಿಲ್ಲ, ಒಳಮುಖ ಆಗ್ಬೇಕು ಅಂದಾರ. ಒಳಗ ಯಾವಾಗಪ್ಪ ಅಂತರಂಗದ ಕಡೆ ಲಕ್ ಕೊಡೋದು ನಾವು? ಬರೀ ಇಂದ್ರಿಯಗಳು ಮಜಾಕ ಬೆನ್ನತ್ತಿ ಹೊರಮುಖ ಆಗಿಬಿಟ್ಟವು ಎಲ್ಲ ಇಂದ್ರಿಯಗಳು, ಮನಸ್ಸು. ಅವಕ್ಕೆ ಅದು ಅನುಭವ ಬರುದಿಲ್ಲ. ಹೊರಮುಖ ವೃತ್ತಿಗೆ ಇದು ಅನುಭವ ಬರೋದಿಲ್ಲ. ಹೊರಮುಖ ವೃತ್ತಿ ಇಂದ್ರಿಯಗಳಿಗೆ ಅದು ಗೋಚರ ಆಗುದಿಲ್ಲ. ಅವು ಹೊರಗಿನದಷ್ಟ ಇರ್ತಾವ, ಒಳಗಿನ ಅಂತರಾತ್ಮನ ಇರುವನ್ನು ಅರಿಲಿಕ್ಕೆ ಅಸಮರ್ಥದ. ಪರಾಂಚಿಕಾನಿ ಇಂದ್ರಿಯಾಣಿ ವ್ಯತ್ರಣ್ ಸ್ವಯಂಭೂ ಅಂತರಾತ್ಮನ ಇರುವನ್ನು ಅವು ತಿಳಿಲಿಕ್ಕೆ ಅಸಮರ್ಥದ. ಅದಕ್ಕೆ ಅವನು ಬಂದ್ ಮಾಡು. ಮನೋ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ, ನಾವು ಅದಕ್ಕೆ ಮಹತ್ವ ಪಡ್ಕೊಂಡು ಕುಂತೀವಿ. ಅದ ಇದ್ರೆ ಜೀವನ ಅಂತ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು ಎಲ್ಲ ಇವು ಕಾಲಾಂತರದಲ್ಲಿ ನಾಶ ಆಕೈತಿ. ಇದು ಖಂಡಿತನದ. ಇದನ್ನ ಯಾಕೆ ವಿಚಾರ ಮಾಡೋದಿಲ್ಲ ನೀನು? ಯಾ ಜನ್ಮದ ಉಳ್ದಾವ ಹೇಳ್ರಿ? ಹೊರಗೆ ಏನೇನು ಮಾಡಿ ಸುಖ ಹೊಂದ್ಬೇಕಂತ ಯಾವ್ದು ಉಳಿಲಿಲ್ಲ. ಎಲ್ಲ ಬುರ್ಬುಷಿ, ತೋರ್ ಎಡಗುವಲ್ಲ. ಸುಖ ಅದು ತೋರುವುದಲ್ಲ, ಅಡಗುವುದಿಲ್ಲ. ತೋರ ಅಡಗುವುದು ಸುಖ ಅಲ್ಲ. ತೋರದೆ ಅಡಗದೆ, ತೋರುವಿಕೆಗೆ ಅಡಗದೆ, ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದು ಇರುವುದು ಅರುವುದು ಆನಂದ ಸ್ವರೂಪದ ಆ ಜ್ಞಾನವನ್ನು ಮಾಡಿ. ಇವೆಲ್ಲ ತೋರೆಡಗುದ್ರ ಬೆಣ್ಣ ಹತ್ತಿ ಎಚ್ಚರಿಕೆಯಾಗಿಲ್ಲ. ಅದು ತೋರ್ತತಿ, ಅಡಗ್ತತಿ. ಕನಸನ್ನು ತೋರ್ತತಿ, ಅಡಗ್ತತಿ. ನಿದ್ದೆನೂ ತೋರ್ತತಿ, ಅಡಗ್ತತಿ. ಮೂರೂ ಅವಸ್ಥೆಗಳು ತೋರೆಡಗ್ತಾವು. ಅಲ್ಲಿ ಹುಡುಕಿರೋದು ಸಿಗುದಿಲ್ಲ. ಇವಾಗ ಅವಸ್ಥೆಗಳನ್ನ ಮೀರು, ಮೂರು ಅವಸ್ಥೆಗಳನ್ನ ದಾಟ, ತೋರೆಡಗುವಂತ ಅವಸ್ಥೆಗಳನ್ನು ಕೈಬಿಡೋದು. 4ನೇ ಅವಸ್ಥೆಯನ್ನು ಹೊಂದು, ಅವಾಗ ನಿನ್ನ ಅರಿವು ನೀ ಯಾರಿದ್ದಿ ಅನ್ನುವಂಥ ಆನಂದದ ಅನುಭವ ನಿನಗೆ. ಅದಕ್ಕೆ ಹೇಳ್ಯಾರ ಅವ್ರು ನಿಜಗುಣರು, ಏನೊಂದು ತೋರದ, ಎಚ್ಚರಿಕೆನೂ ತೋರಬಾರ್ದು, ಕನಸನ್ನು ತೋರಬಾರ್ದು, ನಿದ್ದೆ ಹತ್ತಬಾರ್ದು. ಏನೊಂದು ತೋರದ, ಅಜ್ಞಾನವಲ್ಲದ ಅದು ಇರಬಾರ್ದು. ಅವಾಗ ನಿನಗಿದೆ ಎಚ್ಚರಕ್ಕೈತಂತ.
ಇದಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಎಚ್ಚರಿಕೆ ನೆನಪು ಬರಬಾರ್ದು, ಕನಸಿನ ನೆನಪು ಬರಬಾರ್ದು, ನಿದ್ದೆ ಹತ್ತಬಾರ್ದು. ಅದ ನಿನ್ನ ನಿಜದ ಎಚ್ಚರ. ಆ ಸ್ಥಿತಿ ಒಳಗೆ ಯಾವಾಗ ನಾವು ಉಳಿದೇವಿ ಅನ್ನೋ ಉತ್ಕಟ ಇಚ್ಛಬೇಕು. ನಿದ್ರೆಯನ್ನು ನಾವು ಮೀರಬೇಕು, ಬರುವ ನಿದ್ರೆಯನ್ನು ತಗ್ಗಿಸಬೇಕು. ಅದು ಅಜ್ಞಾನದಾಗ ಆವರಿಸ್ಬಿಡ್ತೀವಿ, ಮುಸುಕ್ತೇವೆ ನಾವು. ಅಜ್ಞಾನ ಆವರಿಸ್ತಂದ್ರೆ ನಿನಗಿದು ಅನುಭವಕ್ಕೆ ಬರೋದಿಲ್ಲ. ಅದಕ್ಕೆ ಮಾಯಾವರಣವಿಲ್ಲದ ಅಜ್ಞಾನ ಆವರಣ ಇಲ್ಲ ಅಲ್ಲಿ, ಕೇವಲ ಅರಿವು ಐತಿ, ಪೂರ್ಣ ಸ್ಥಿತಿ ಅರಿವಿನ ಎಚ್ಚರ ಅಲ್ಲಿ ಐತಿ. ಅಜ್ಞಾನ ನಿದ್ದೆ ಒಳಗಲ್ಲಿ ಮರು ಐತಿ, ಮಬ್ಬನ್ಯಾಗ ಬೀಳ್ತಿ. ಅಲ್ಲಿ ದನದ ಎಲ್ಲ ಮಬ್ಬನ್ಯಾಗ ಬಿದ್ದೆ ತಾತ್ಪೂರ್ತಿಕ ವಿಶ್ರಾಂತಿ ಹೊಂತಿ ಮಬ್ಬಿನಿಂದ. ಕಾಯಂ ವಿಶ್ರಾಂತಿ ಬೇಕಾಗಿತ್ತಂದ್ರೆ ನಾವು ಎಚ್ಚರಾಗಿ ಅದನ್ನು ಹೊಂದಬೇಕು. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಅರಿವು ಸಹಿತ ಆನಂದದ ಸ್ಥಿತಿ ಅಂದರು. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಎಚ್ಚರಿದ್ದ ನಾವು ಆರಾಮಿರುವುದು, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರೆ. ಎಚ್ಚರ ತಪ್ಪಿ ಆರಾಮಿರುವುದು ಅದು ನಿದ್ದೆ, ಮಬ್ಬಿನ ಆನಂದ. ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ಎಚ್ಚರದೊಳಗಿರ್ಬೇಕು ನಾವು. ಅದು ಪ್ರಯತ್ನ, ಅಭ್ಯಾಸ ಬೇಕು ನಮಗೆ, ನಿರಂತರ ಅಭ್ಯಾಸ. ಅನುಭವಿಗಳು ಅದನ್ನು ಮಾಡಿಕೊಡುವಂತ. ಎಚ್ಚರಿದ್ದು ನಿದ್ದೆ ಹತ್ತಿರಬೇಕು. ಹೌದಪ್ಪ, ಹೌದು, ನೀನೇ ದೇವರು ಅಂತ. ಸೆರೆ ಕುಡಿಯದೆ ನಿಶ್ಯ ಆಗಿರಬೇಕು, ತಂಬಾಕಿಲ್ಲದ ಬತ್ತಿ ಸೇದಿರಬೇಕು ಅಂತ ಹೇಳ್ಯಾರಲ್ಲ. ಯಾವ ಹೊರಗಿನ ವಸ್ತುಗಳು ಇಲ್ಲೇ ನಮಗೆ ಆ ಸ್ಥಿತಿಯನ್ನು ಹೊಂದಕ್ಕೆ ಬರ್ತದೆ. ಬೇಕಾಗಿಲ್ಲ, ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ ನಮ್ಗೆ. ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಈ ಜಗತ್ತಿನ ಯಾವ ಸಾಮಾನು ಅವಶ್ಯಕತೆನೇ ಇಲ್ಲ. ನಾವು ಸುಳ್ಳು ಅವನು ಇಲ್ಲದಲ್ಲಿ ಕೂಡಿಸ್ಕೊಂಡು ಕುಂತೀವಿ. ಪೂಜೆ ಮಾಡಕ್ಕೆ ಇವೆಲ್ಲ ಬೇಕಾಗಿ ಯಾವ ಬೇಕಾಗ್ಯಾವ್ರಿ? ಬೇಕಾಗಿಲ್ಲ. ಜಗತ್ತಿನ ಸಾಮಾನದ ಡೋಂಗಿ ಪೂಜೆ ಅದು ಅದಿಲ್ಲ. ಡೋಂಗಿ ಪೂಜೆ ಮಾಡಕ್ಕೆ ಅವೆಲ್ಲ ಬೇಕಾಗ್ಯಾವ. ನಿಜವಾದ ಪೂಜೆಯನ್ನು ಮಾಡ್ಲಿಕ್ಕೆ ಇವ್ಯಾವೂ ಬೇಕಾಗಿಲ್ಲ. ಜಗತ್ತಿನ ಸಾಮಾನದ ಅವಶ್ಯಕತೆ ಏನು? ಪತ್ರಿ, ಪುಷ್ಪ, ಧೂಪ, ದೀಪ, ಪಾಠ, ಹ್ಯಾಟ ಏನು ಬೇಕಾಗಿಲ್ಲ. ಏನ್ ಮಾಡೋಣ? ಜಡವಸ್ತುಗಳು, ಜಡವಸ್ತುಗಳನ್ನು ಎಷ್ಟು ನಾವು ಏನು ಮಾಡಿರೋ ಮತ್ತು ಜಡನ ಅದು. ನಿಜವಾದದನ್ನು ತಿಳ್ಕೊಳ್ಳೋ ಕಡೆ ಅದರ ಕಡೆ ಎಲ್ಲ ಕೂಡ ಅವ್ರು ಎಲ್ಲಿ ಅದಾರೆ? ಎಲ್ಲೋ ಮತ್ತು ಇದನ್ನ ಹಿಡ್ಕೊಂಡು ಕುಂತ ಸಾಂಪ್ರದಾಯ ಇವನ್ನ ಹಿಡ್ಕೊಂಡು ಏನಾರ ಜಡಭಾವದಾಗ ಎದ್ಕೊಂಡು ಬಿಡೋದನ್ನ. ಜಡಭಾವದೊಳಗೆ ಏನೇನು ಮಾಡ್ಕೊತ ಕೊಡು ಪೂಜೆ ಅಂತ ತಿಳ್ಕೊಳಕ್ ಬಿಡೋದು. ಅದನ್ನ ಆಡಂಬರ ಪೂಜೆ ಅದು ಬಿಡೋದು. ಜೊಳ್ಳು ಪೂಜೆ ಅಂದ್ರೆ ಅದಕ್ಕೆ ಮಳ್ಳಾಗಬೇಡ ಅಂತ ಎಚ್ಚರಿಕೆ ಕೊಟ್ಟಾರೋದಿಲ್ಲ. ಮತ್ತು ಅದಕ್ಕೆ ಉದಿನಕಡ್ಡಿ ಹಚ್ಚ, ದೀಪ ಹಚ್ಚ, ಧೂಪ ಹಚ್ಚು. ಅದೇನು ಯಾರ ಕತ್ಲಾಗಿರ್ತತೆ ಅಲ್ಲಿ? ಇನ್ನು ಇರುವಿನಲ್ಲಿ ಅರುವಿನಲ್ಲಿ ಮರುವೆ ಅನ್ನುವಂಥದ್ದು ಎಲ್ಲೈತಿ? ದೀಪ ಹಚ್ಚಕ. ದೇವ್ರ ಮುಂದೆ ದೀಪ, ದೇವ್ರಂದ್ರೆ ಪ್ರಕಾಶ, ಪ್ರಕಾಶಕ್ಕೆ ಪ್ರಕಾಶ ಹಚ್ಚೋದಂದ್ರೆ ಅದ್ರ ಅವಶ್ಯಕತೆ ಏನೈತಿ ಅಲ್ಲಿ? ಧೂಪ ಹಾಕಲ್ಲಿ ಏನು ಹೊಲಸಾಗಿರ್ತೈತೆ? ವಾಸನೆ ಕೆಟ್ಟಿರ್ತೈತೆ? ಇಂಥ ವಿಚಾರದ ಧೂಪ ಬದಲು ಆತ್ಮ ಸುವಿಚಾರ ಅನ್ನುವಂಥ ಧೂಪ ಹಾಕಲ್ಲಿ. ಈ ಕೆಟ್ಟ ವಿಚಾರಗಳೆಲ್ಲ ಹೋಗಿಬಿಡ್ತಾವ. ಹೌದಿಲ್ಲ? ಇಂಥ ಬೆಳಕು, ವಿಚಾರದ ಬೆಳಕು ಹಚ್ಚಲ್ಲಿ. ಇಂಥ ಆರದ ಆನಂದ ದೀಪ, ಆರದ ಆನಂದ ದೀಪ ಹಚ್ಚ. ನಂದಾ ದೀಪ ಹಚ್ತೇವೆ, ಆರದ ಆನಂದ ದೀಪ. ಅಲ್ಲಿ ಹೋದ ಹಾಕತ್ತೆ ನಿನಗ. ಹುಡುಗಿಗೆ ಹೋಗೋಣ, ಯಾಕ್ರಿ? ದೀಪ ಹಚ್ಚಿ ಬಂದಂತ. ಎಷ್ಟು ಜನ್ಮ ಹುಟ್ಟಿ ಬಂದು ಹಚ್ಚಿರು ನೀನು ಅಜ್ಞಾನ ಹೋಗ್ತೇನೆ ನಿನಗೆ. ಈ ಜಡವಾದ ಬೆಂಕಿ ಹೆಚ್ಚಿ ಏನು ನಾವು ಅಜ್ಞಾನದ ಕತ್ತಲೆಯನ್ನು ಕಳಿಲಿಕ್ಕೆ ಸುಜ್ಞಾನನೇ ಬೇಕು. ಅದನ್ನು ಎಲ್ಲಿ ಹಚ್ಚಲಿಕ್ಕೆ ಬರ್ತೈತೆ ಅಂದ್ರೆ ಪರಿಶುದ್ಧವಾದ ಅಂತಃಕರಣದೊಳಗೆ ಜ್ಞಾನ ಜ್ಯೋತಿ ಯಾವಾಗಲೂ ಐತೆ. ಅದು ಆರದ ಆನಂದ ಜ್ಯೋತಿ ಅಂತ. ಜ್ಯೋತಿ ಬೆಳಗುತ್ತಿದೆ, ಪರಂ ಜ್ಯೋತಿ ಬೆಳಗುತ್ತಿದೆ ಅಂತ ಮಂಗಲ ಅಂತಿರಲ್ಲ. ಮಾತು ಮನಂಗಳಿಂದ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಆ ಅರಿವು ಯಾವಾಗಲೂ ಐತೆ, ಎಲ್ಲವನ್ನು ಅರಿತಾ ಐತೆ. ಅದರಿಂದನೂ ಬಾಧೆ ಹೊಂದದೆ ಯಾವಾಗಲೂ ಇದ್ದಕ್ಕಿದ್ದಂಗೆ ಐತೆ. ಅದ ನಿನ್ನ ಇರುವು, ಅದ ನೀನಿದ್ದಿ ಅಂತ. ಆ ಜ್ಯೋತಿ ಸ್ವರೂಪನ ನೀನಿದಿ ಅಂತ. ನಿಮ್ಮನ್ನು ಬಿಟ್ಟು ಅದ ಜ್ಯೋತಿ ಇಲ್ಲ, ಅರಿವು ಇಲ್ಲ ಅಲ್ಲಿ. ನೀನ ಅದ ಅದಿ, ಅದ ನೀನಂತ ನಂಬು. ಅದನ್ನ ನಂಬಲಿಕ್ಕೆ ನೀವು ಅಡ್ಡಾಡ್ಲಿಕ್ಕೆ ನಾನ ಬೇರೆ ನಾ ಹೆಂಗ ಅದೇನ್ರಿ? ನಾನ ಜ್ಯೋತಿ ಸ್ವರೂಪ, ನಾನ ಅರು ಸ್ವರೂಪ ಅಂತ ಹೆಂಗ?
ನಿನ್ನಿಂದ ಅರಿವಿಸಿಕೊಳ್ಳೋದು ನೀನಲ್ಲ, ಅರಿಯಾವ ನೀನು, ತಿಳಿಯಾವ ನೀನು. ತಿಳಿಸ್ಕೊಳ್ಳೋ ವಸ್ತು ಅದು ಜಡ ವಸ್ತು, ಅದು ಯಾವುದೋ ಅದು ಸ್ವರೂಪ ಅಲ್ಲ. ಏನ್ ಅಂತ ತೆಗೆದು ಹೋಗಿ ಅದು ನೀನು. ನಮ್ಮಿಂದ ಯಾವ ಅರಿಸ್ಕೊಳ್ತಾವು ಅವು ಯಾವ ಅರು ಅಲ್ಲ, ದೇವರಲ್ಲವು. ದೇವರು ದರ್ಶನಕ್ಕೆ ಹೋಗಿತ್ತಂತ. ದರ್ಶನ ಕೊಡುವ ದೇವರು ನಾವು, ನಮ್ಮಿಂದ ಅರಿವಿಸ್ಕೊಳ್ಳೋ ಭೇಟಿಯಾಗುವ ದೇವರು ಎಂದೂ ಭೇಟಿಯಾಗುವುದಿಲ್ಲ. ದೇವರು ಪ್ರತ್ಯಕ್ಷಾತಿ ಭೇಟಿಯಾತಿ ಅಂತಾರೆ ಮೂರ್ಖರವರು ಅಂತ. ಪ್ರತ್ಯಕ್ಷಗೂ ಭೇಟಿಯಾಗು ದೇವರಲ್ಲವು. ಈ ತೋರಿಕೆ ಒಳಗಿನ ವಸ್ತುಗಳು ಭೇಟಿಯಾಗವು. ಪಿಶಾಚಿಗಳು ಭೇಟಿಯಾಗಿರ್ಬೇಕು, ದೇವತೆಗಳು ಭೇಟಿಯಾಗಬೇಕು. ಆಶೆ ಬುರುಕು ಜೀವಿಗಳು ಅವು. ದೇವತೆಗಳನ್ನು ಅವು ಆಶೆ ಬುರುಕು, ಅವು ಪುಣ್ಯ ಕರ್ಮಗಳನ್ನು ಮಾಡಿ ಹೆಚ್ಚಿನ ಭೋಗ ಮಾಡ್ಬೇಕನ್ನೋ ಆಶೆ. ದೇವತೆಗಳ ಜನ್ಮ ಪುಣ್ಯ ಮಾಡಿರ್ತಾವ, ಇವು ಪಾಪ ಕರ್ಮಗಳು ಮಾಡಿ ಪಿಶಾಚಿಯಾಗಿ ತಿರುಗ್ತಿರ್ತಾವ. ಅಂಥವುಗಳು ಭೇಟಿಯಾಕವು. ಅದು ನಿಜವಾದ ದೇವರ ದರ್ಶನ ಆಗುವುದಿಲ್ಲ. ನಿನ್ನೆದುರಿಗೆ ನೀನು ಬರಲಾರಿ. ನಿನ್ನ ಗಣ್ಯವಾಗಿ ಇದ್ದದ್ದನ್ನು ಭೇಟಿಯಾಗಬಹುದು ನೀನು, ಹೌದಲ್ಲ? ನಿನ್ನನ್ನು ನಿನಗೆ ತಿಳಿಲಿಕ್ಕೆ ಹೆಂಗೆ ಬರ್ತದೆ? ನಿನ್ನನ್ನು ನೀನು ತಿಳಿಲಿಕ್ಕೆ ನೀನು ನಿನಗೆ ವಿಷಯ ಆಗಲಾರೆ. ಅರಿವಿಸಿಕೊಳ್ಳಲಾರದೆಂದು ಊಹಿಪಣಿ ಜಾನರ ದೇವ ಅಂತ. ಹಿಂಗೆ ಯಾವ ತಿಳ್ಕೊಂಡಿರ್ತಾನ ಅವನು ನಿಜವಾದದ್ದನ್ನು ತಿಳಿದವ. ಅಲ್ಲಿ ದೇವ್ರ ಭೇಟಿ ಆತಿ, ದೇವಿ ಭೇಟಿ ಆತಿ, ದೇವರು ಪ್ರತ್ಯಕ್ಷ ಆದ ಹುಚ್ಚವ. ಹಿಂಗ ಹುಚ್ಚಿಡದ್ ತಿರುಗ್ತೀನಿ. ಹಿಂಗ ದೇವಿ ಪ್ರತ್ಯಕ್ಷ ಆದ್ರು, ದೇವ್ರ ಪ್ರತ್ಯಕ್ಷ ಆದ. ಆದ್ರೆ ಆಗಿದೆ ತೋರಿಕೆ ಆಗಿಂದ. ತೋರಿಡಗುದು ಅದು ಭೇಟಿ ಆಗುದು, ಅದು ದೇವ್ರಲ್ಲ. ತೋರಿಡಗುದು ದೇವ್ರಲ್ಲ, ಅದು ತೋರುದು ಅಡಗುದು. ಪ್ರತ್ಯಕ್ಷ ಆತಿ ಮತ್ತೆ ಮಾಯ ಆತಂತ ಹೋತಂತ. ಯಾಕ್ರಿ? ಅಲ್ಲ ಅದು. ಹಿಂಗೆ ಗಟ್ಟಿ ತಿಳ್ಕೊ. 3 ಕಣ್ಣು ಹಚ್ಕೊಂಡು ಬಂದತಿ ಅಂದ್ರು ಅದು ದೇವ್ರಲ್ಲ ಅಂತ ತಿಳ್ಕೊ. ಯಾಕೈತೆ? ಹಿಂಗೆ ಗಟ್ಟಿ ತಿಳ್ಕೊಳಕ್ ಎಷ್ಟು ಜನ್ಮಕ್ಕೆ ಆಗ್ಬೇಕು ನಮ್ಮಪ್ಪ. ಇದನ್ನ ಯಾರ ಏನಾರು ಹೇಳಿದ ಕೂಡಲೇ ಹೌದು ಅದು ಕೈ ಮುಗೀತೆ. ಅದ್ರ ಹೆದರ್ಕೊಂಡ ಯಾಕ್ರಿ? ಬಾಯಿ ತಕೊಂಡ್ ಕುಂತೆ. ದೇವ್ರ ದರ್ಶನ ಆಗತೈತಿ ನೋಡ್ರಿ, ಹೌದಿಲ್ಲ? ಏನ್ ನೋಡ್ತೀವಿ? ಅದನ್ನ ದರ್ಶನ ಆಗೋದು ಅದು ದೇವ್ರ ಅದ. ಈ ವಿಚಾರ ಬರ್ತೈತೆ ನೀನು ಅಲ್ಲಿ ಹೋದಾಗ? ಜಡವಸ್ತು ಅದ, ನಾವು ಕಲ್ಪಿಸ್ಕೊಂಡದ್ದು. ಅದನ್ನ ತಗೊಂಡು ಏನ್ ಮಾಡವ? ಅದನ್ನೆಲ್ಲ ಅಲ್ಲಗಳದ ನಿಂತು ನಾವು ಅನುಭವ ಮಾಡ್ಕೋಬೇಕಾಗೈತಿ. ಏನ್ ಅಂದಾಗ ಇದರ ಅನುಭವ ಅರಿವು ನಮಗೈತಿ. ಬಹಳ ಕಠಿಣ ಅದ ಇದು. ಜಗತ್ತಿನ ಜನ ಎಲ್ಲ ಒಂದನ್ನು ನೋಡಿ ಒಂದು ಅದ್ರಾಗ ಅಲ್ಲಿ ಭೇಟಿ ಆಕೈತಿ. ದೇವ್ರ ದರ್ಶನ ಇಷ್ಟು ಗಂಟೆ ಕದ ತೆಗಿತೈತಿ, ದರ್ಶನ ಭಾಗ್ಯ ಸಿಗ್ತೈತಿ. ನಮಗ್ ದೌಡ್ ಪಾಳೆ ಐತಿಪ್ಪ, ದೌಡ್ ಸಿಕ್ತ ನಮಗ್ ದರ್ಶನ. ವಾರಗಟ್ಲೆ ಇದ್ದದ್ದು ಪಾಳೆ ಹೆಚ್ಚಿ ದರ್ಶನ ಮಾಡುದು. ಅರ್ಜೆಂಟ್ ದರ್ಶನ ಬೇಕಂತಂದ್ರೆ 15-20 ಸಾವಿರ ರೂಪಾಯಿ ಬೇಕು, ಹೌದಿಲ್ಲ? 5-5 ಸಾವಿರ ರೂಪಾಯಿ ರೀ ಒಂದು ಅರ್ಜೆಂಟ್ ದರ್ಶನ. ಈಗಿಂದ ಈಗ ದರ್ಶನ ನೋಡಿ ಪುಣ್ಯವಂತವ, ಹೌದಿಲ್ಲ? ಇವು 8 ದಿನ ಆತ್ಪ ನಿತ್ಯವಕ್ಕೆ ಏನು ಆಗಲಿಲ್ಲ. ಅದಿಲ್ಲ ಹುಚ್ಚರು ಸಾಂತಿ. ದೇವರ ದರ್ಶನಕ್ಕೆ ಚೀಟಿ ಮಾಡಿಸ್ಬೇಕು ನೀ, ಹೌದಿಲ್ಲ? ಶಿರ್ಸೈಲ್ ದರ್ಶನ ಆಗ್ಬೇಕಾರ ಶಿರ್ಸೈಲ್ ಮಲ್ಲಿಕಾರ್ಜುನ ಮುಂಜಾನೆ ಎದ್ದ ಚೀಟಿ ಮಾಡಿಸ್ಬೇಕು ನೀ ದರ್ಶನಕ್ಕೆ ಹೋಗ. ನಾವು ಒಂದಿನ ವಸ್ತಿ ಇದ್ದೀವಲ್ಲಿ, ಚೀಟಿ ಮಾಡ್ಸಕತ್ರು ಇದೇನು ಅವಶ್ಯಕತೆ ಇಲ್ಲ ನಮ್ಗ. ಎದಕ್ ಬೇಕಾಗೈತಿ? ಅದ ದರ್ಶನ ತಗೊಂಡು ನಮಗೇನಾಗಬೇಕು? ಇವು ಬಂದದ ಅವರೆಲ್ಲ ಮತ್ತೆ ಅವ್ರಿಗೆ ಅದೇ ಹೆಸನಲ್ಲ. ನಾವು ದರ್ಶನ ತಗೊಂಡ ತಗೋರಿ ನೀವು. ಏನ್ ಮಾಡೋದು? ತಗೊಂಡು ದರ್ಶನ ಮಾಡಿ ಏನ್ ಮಾಡೋದು? ಇದು ಹೊಳಿಬೇಕಲ್ಲ. ನಿಜವಾದ ಗುರುವಿನ ಮಾರ್ಗದರ್ಶನ ಇಲ್ಲಿಲ್ಲ ಅಂದ್ರೆ ಎಲ್ಲಿ ಅದು ಮುಕ್ತಿ ಸರ್ವ. ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ. ಒಂದನ್ನು ನೋಡಿ ಒಂದ ಕುಟ್ರ ಬೆನ್ನ ಹತ್ತಿ ನೀವು ಕುಟ್ರ ಹಾಕಿ. ಅಂತಹ ಒಳ್ಳೆ ಗುರುವಿನ ಮಾರ್ಗದರ್ಶನ ಸಿಕ್ಕರೆ ಅದು ಭಾಗ್ಯ. ಅದನ್ನ ನಂಬಿಕೆ ಬೇಕಲ್ಲ. ಆಕೈತೆ ನಿನಗೆ ನಂಬಿಕೆ? ನಂಬಿಕೆ ಇದ್ದಿದ್ರೆ ಹಿಂಗೆ ಯಾಕೈತಿ? ಇಟ್ಕೊಂಡ್ ಕುಂತಿಯಲ್ಲ ಮನ್ಯಾಗ, ಅಲ್ಲಿ ದೇವ್ರ ಐತಿ ಇಲ್ಲಿ ದೇವ್ರ ಐತಿ ಅಂತ ಎಲ್ಲೆಲ್ಲಿ ಹೋದಾಗ ಒಂದೊಂದು ತಂದು ಇಟ್ಕೊಂಡ್ ಕುಂತೀವಿ. ಅವನ್ನೆಲ್ಲ ಕಿತ್ತೋಗ್ಯವ. ಕಿತ್ತೋಗದ ಅದ ಜಗದಾಗ ಕುಂತ ನೀ ಯಾರು ಅನ್ನೋದನ್ನ ವಿಚಾರ ಮಾಡ್ಕೋ. ಆಕೈತೆ ನಿನಗೆ? ಹಾಕವನ್ನೆಲ್ಲ ಅವು ಕಿಮ್ಮತ್ತಿನ ಕಂಚು ಹಿತ್ತಾಳಿ ಬಂಡೆ ಸಮಾನದಾಗ ಬಂಡ್ಯಾರ ಬರ್ತಾವ. ಎದಕ್ ಬರುದ್ರಿ ಅವನ್ ತಂದ
ಹೌದಿಲ್ಲ? ಅವ್ನು ಇಟ್ಕೊಂಡು ಕುಂತಾನು, ಮದುವೆಯಾಗ ಮಾಡಿಸ್ಬೇಕ್ರಿ, ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ದೇವ್ರ ಮಾಡಿಸ್ಬೇಕು. ಮಾಡಿದ್ದ ದೇವ್ರನ ಅದು? ಮಾಡಲ್ಪಟ್ಟದ್ದನ ದೇವ್ರನ್ನ? ದೇವ್ರನ್ನ ಮಾಡಕ್ ಬರ್ತೈತೆ? ಈ ಹುಚ್ಚ ಯಾವಾಗ ಹೋಗ್ಬೇಕು ನೀ? ಅರ್ಧ ಕೆಲಸ ಅದಂಗ ನೀ ಅದನ್ನ ಬಿಟ್ಟು ಅಂತವ್ರ ಕಾಟ ಎಲ್ಲ ತಪ್ಪತೈತಿ ನೀ ಅದನ್ನ ಮಾಡಿ ಇದನ್ನ ಮಾಡನ್ನವ್ರು ಇರ್ತಾರಲ್ಲ, ಅವ್ರು ಪುರೋಹಿತ ವರ್ಗದ ಅಂತವ್ರ ಬೆನ್ನ ಹತ್ತಿ ಎಲ್ಲ ಮನೆಮಾರ ಹಾಳು ಮಾಡ್ಕೊಂಡಿದ್ವಿ. ಅದ್ರ ಮನೆ ಓಪನಿಂಗಿಗೆ ಏನ್ ಬಳದ್ ಕೊಟ್ಟಿದ್ದಂತ ಹೇಳಿದ್ರೆ ಅಜ್ಜ ಅವ್ರ ಲಿಸ್ಟ್ ಅವಾಗಿನ ಕಾಲದಾಗ 50,000 ರೂಪಾಯಿ ಸಾಮಾನು ಬರ್ಕೊಟ್ಟಿದ್ದಂತ ನಾವು. ಅಜ್ಜ ಅವ್ರು ಹೇಳಿದ್ರು. ಅವಾಗ ಅವ ಅಂಗಡಿಯ ಹೇಳಿದಂತ, ಯಾವ ಹೇಳಿದವ್ ನಿನಗ? ಅವಾಗ ಅವ ಎಲ್ಲಾ ಬಿಟ್ಟು ಕಡೀಕ ಒಂದೊಂದು ಕಡಿ ಮಾಡಿ 5,000 ತೂವಪ್ಪ ಮರ ಮಾಡೋ ಇದು ರಗಡ ಆತಿದ ಅಷ್ಟು ಅವಾಗಿನ ಕಾಲದಾಗ. ಈಗ ಯಾಕ್ರಿ ನೀ ಮನಿ ಹಾಕಿದಷ್ಟು ಮತ್ ಖರ್ಚು ಓಪನಿಂಗಿಗೆ ಬೇಕು ಅವಂಗ, ಹೌದಿಲ್ಲ? ಅಂದಾಗ ನೀನು ಮನಿ ಶಾಂತ ಆಕೈತಿಪ್ಪ, ಹೌದಿಲ್ಲ? ಬರಬ್ಬರಿ ಆಕೈತಿ ನೋಡಿ, ಗೃಹ ಶಾಂತಿ ಬರಬ್ಬರಿ ಮಾಡಿದ್ನಿ ಶಾಂತಿ. ಮನಿ ಶಾಂತ ಆಗ್ಬೇಕಾಗೈತಿ, ನೀ ಶಾಂತ ಆಗ್ಬೇಕಾಗೈತಿ, ಮನಸ್ಸು ಶಾಂತ ಆಗ್ಬೇಕಾಗೈತಿ. ಮನಸ್ಸು ಶಾಂತ ಆಗ್ಬೇಕಾರ ಮನಸ್ಸು ಶಾಂತ ಆಗುವಂತ ವಿಚಾರ ಮನಿಯೊಳಗೆ ನಡಿಬೇಕಿಲ್ಲ. ಈಗ ಸಪ್ಪಳ ಮಾಡಿದ್ರೆ ಶಾಂತ ಆಕೈತೆ ನಿನಗೆ? ಮಂತ್ರ ಅಂದ್ರೆ ಶಾಂತಿ ಆಕೈತೆ ನಿನಗೆ? ಮನಸ್ಸು ಶಾಂತ ಆಕೈತಿ? ಎಲ್ಲ ಬಂದ್ ಮಾಡೋದನ್ನ ವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಮನುಷ್ಯನ ಶಾಂತಿ. ಅವನು ಮಾಡ್ಕೊಂತ ಮಜಾ ಮಾಡ್ಕೊಂತ ಹಾರಿ ಎಲ್ಲಿ ಶಾಂತಿ ಸಿಗ್ಬೇಕು ನಿನಗೆ? ಎದ್ರ ಸಂಬಂಧ ಅಕ್ಷಿ ಮನಿ ಆರಾಮಿರೋ ದಶೆಯಿಂದ, ಹೌದಿಲ್ಲ? ಆರಾಮಿರೋ ದಶೆಯಿಂದ ಮನಿ ಅಕ್ಷರ ಆರಾಮಿನ ದಶೆಯಿಂದ ವಿಚಾರಗಳಲ್ಲಿ ನಡಿಬೇಕಿಲ್ಲ. ಆ ಮನಿಯೊಳಗ ನಡೆದ್ರೆ ಮನಸ್ಸು ಮನಿ ಶಾಂತಿ ಇರ್ತೈತಿ. ಬರೇ ಗದ್ಲ ಎಬಸೋ ವಿಚಾರ ನಡೆದ್ರೆ, ಬರೇ ಬಾಳೆ ಸುದ್ದಿ, ಬರೇ ಇದ್ರಾಗ ಕಾರ್ಕಳ ಅಲ್ಲಿ ಅದನ್ನ ನಡಿಬೇಕಿಲ್ಲ. ಮೊದಲಿನ ಮಂದಿ ಋಷಿ ಮುನಿಗಳು ಮನಿಯೊಳಗ ಈ ವಿಚಾರ ಮಾಡ್ತಿದ್ರು. ಎಲ್ಲ ಋಷಿ ಮುನಿಗಳು ಗೃಹಸ್ಥಾಶ್ರಮದೊಳಗೆ ಇದ್ದುಕೊಂಡ ಇದರ ವಿಚಾರ ಮಾಡಿ ಆ ಸ್ಥಿತಿಯನ್ನು ಹೊಂದಿದ್ರು. ಈ ವಿಚಾರ ಇಲ್ಲಿ ನಡೀತಿತ್ತು. ಎಲ್ಲರ ಆವಾಗ ಋಷಿ ಮುನಿಗಳ ಮನೆಯೊಳಗ ಇದು ನಡೀತಿತ್ತು. ಈಗ ಎಲ್ಲೈತಿ ಹೊರಗಿನ ಗದ್ದಲ, ಕರ್ಮಕಾಂಡದ ಬೆನ್ನು ಹತ್ತಿ ಬಿಟ್ರಿ, ಇದ್ದ ಸ್ಥಿತಿ ಆರಾಮ ಕಳ್ಕೊಂಡ್ಬಿಟ್ರಿ. ಏನ್ ಮಾಡೋದು? ಕರ್ಮಕಾಂಡ ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲ್ಲ. ನೀ ಎಷ್ಟು ಜನ್ಮ ಹುಟ್ಟಿ ಇದನ್ನು ಮಾಡಿದ್ರು ಕೆಲಸ ಆಗೋದು. ಬಿಡಾಕ್ ಒಲ್ಲೆ ಅಂದ್ರೆ ಹೋಗು. ಯಾರೇನ್ ಮಾಡು? ಯಾರಿಗೇನು ಒತ್ತಾಯ ಇಲ್ಲ. ಯಾರು ತಿಳ್ಕೊಂಡು ಸುಖ ಹೊಂದ್ಬೇಕನ್ನೋರಿಗೆ ಅಷ್ಟೇ ಹೇಳುದು. ಇದನ್ನ ಬಾಕಿದವ್ರಿಗೆ ಇದನ್ನ ಹೇಳಕ್ ಹೋಗ್ಬಾರ್ದು. ಸುಖ ಹೊಂದ್ಬೇಕಂತ ಮನೆ ಕಟ್ಟ್ಯಾನ ವಶಿಷ್ಠರ ಆಶ್ರಮ. ನಾವು ಸುಖ ಹೊಂದಾಗ ಹೇಗ್ರಿ? ಅಲ್ಲಿ ಅದ್ರ ಬಗ್ಗೆ ಸುಖದ ಬಗ್ಗೆ ವಿಚಾರ ನಡೀತಿತ್ತಲ್ಲಿ. ಹಿಂದಿನ ಋಷಿ ಮುನಿಗಳೆಲ್ಲ ಮನೆಯೊಳಗ ಇದೇ ವಿಚಾರದೊಳಗೆ ಕಾಲು ಕಳಿತಿತ್ತು. ಎಚ್ಚರಿಕೆಯೊಳಗೆ ಆಸಕ್ತಿ ಇದ್ದಂಗೆ ಸ್ವಪ್ನದೊಳಗೆ ಆಸಕ್ತಿ ಇರ್ತತೇನ್ರಿ? ಯಾಕೆ ಇರೋದಿಲ್ಲ ಅಂದ್ರೆ ಅದು ಸುಳ್ಳು ಅಂತ ತಿಳ್ಕೊಂಡಿರ್ತದೆ. ಕನಸಿನ ಬಾಳ್ಯದ ಬಗ್ಗೆ ಯಾರ ಚಿಂತೆ ಮಾಡ್ತೀರಿ? ಹೋಗೋ ಮರ ಕನಸದ ಅಂತ. ಹಂಗ ಈ ಎಚ್ಚರಿಕೆ ಬಾಳೆ ಇದು ಸ್ವರೂಪದ ಎಚ್ಚರಿಕೆಯನ್ನು ಹೊಂದಿದಾಗ ಇದು ಕನಸು. ಹಂಗ ಅದ್ರ ಬಗ್ಗೆ ಸುದ್ದಿ ತೆಗಿಯಕ್ ಹೋಗುದಿಲ್ಲ ನಾವು. ಸ್ವರೂಪ ಜಾಗೃತಿಯನ್ನು ಹೊಂದಿದವ ಈ ಬಾಳೆ ಸುದ್ದಿ ಮಾತಾಡ್ತಾನ. ನಾವು ಕನಸಿನ ಬಗ್ಗೆ ನಮ್ಮ ಬಾಳೆ ಸುದ್ದಿ ಮಾತಾಡ್ತಿದ್ದಾನೆ. ಯಾರದನ್ನ ಮುಂದೆ ತೆಗೆದಿದ್ದು ಕೇಳಿರೇನ? ನಮ್ಮ ಹೊಲ, ನಮ್ಮ ಮನಿ ಎಂತಾವದವು, ನನ್ನ ಮಕ್ಕಳು ಹಿಂಗದಾವ, ಸುದ್ದಿ ತೆಗೆದಿದ್ದು ಕೇಳಿರಿ? ಸುದ್ದಿ ಕೇಳಬೇಡ ಅದನ್ನ. ಯಾಕೆ? ಕನಸಿನಂತೆ ವಿಷಮ ಸಂಸಾರವಿದನು ಕನಸು ಎಂದು ಅರಿ. ಖರೆ ಅಂತ ತಿಳ್ಕೊಬೇಡಪ್ಪ, ಇದು ಸುಳ್ಳು ಅಂತ ತಿಳ್ಕೊಂಡು ಬಾಳೆ ಮಾಡಿದಂತ. ಎಲ್ಲಿ ಹೊಲ, ಎಲ್ಲಿ ಮನಿ, ಎಲ್ಲಿ ಮಕ್ಕಳು, ಎಲ್ಲಿ ಕನಸಿನ್ಯಾಗ ತೋರಿದಂಗೆ. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು. ಜನಿಸಿ ತೋರ್ಪ ಜನಿಸಿ ಕೆಡದ ಚಿನ್ಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ, ದೂರವಿಲ್ಲವೋ ಅಂತ. ತೋರುವುದಲ್ಲ, ಅಡಗುವುದಲ್ಲ, ಎಲ್ಲದಕ್ಕೂ ಸಾಕ್ಷಿಯಾಗಿದ್ದು ಇರುವುದು. ಅದು ಎಂದೂ ಬಾಧೆ ಆಗುದು. ಅದಕ್ಕೆ ಚ್ಯುತಿ ಇಲ್ಲ. ಅಚ್ಯುತ ಅದನ್ನು ಪಡೆದವ
ಅಚ್ಯುತ ಪದವಿ ಅಂತಾರೆ ಅದಕ್ಕೆ. ಇದು ಉಳಿಕಿದು ಎಲ್ಲ ಪದವಿ, ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಅನ್ನೋವೆಲ್ಲ ಚ್ಯುತಿಯನ್ನು ಹೊಂದುವಂಥ ಅಂತ ಅಚ್ಯುತ ಪದವಿಯನ್ನು ಏನಾರು ಪಡೆದೇನು, ಚ್ಯುತಿ ಹೊಂದದೇ ಇರ್ತಕ್ಕಂಥ ಸ್ಥಾನ ಅದ ನಿನ್ನ ಸ್ವಸ್ಥಾನ. ನಿನ್ನ ಸ್ಥಾನದಾಗ ನೀ ಇದ್ರೆ ಆರಾಮಿರ್ತಿ. ಸ್ಥಾನ ಪಲ್ಲಟ ಆತಂದ್ರೆ ಆರಾಮ ಕಳ್ಕೋತೀನಿ. ಏನ್ ಅದಕ್ಕೆ ಯಾವಾಗಲೂ ಅಂಥವ್ರ ಸಂಘ ನಾವು ಮಾಡಿದಾಗಿದೆ ನಮ್ಗೆ ಅನುಭವ ಆಗುತ್ತೆ. ಜಡಬುದ್ಧಿ ಜಡಸಂಗ ಮಾಡೋದರಿಂದ ಮತ್ತು ಅಂತಹ ಸಂಸ್ಕಾರ ನಮಗೆ ಏನ್ ನಮ್ಮ ನಿಜವಾದ ಇರುವೇನದ ದೃಶ್ಯದಲ್ಲಿ ಅದು ಏನನ್ನೂ ಅವಲಂಬಿಸಿಲ್ಲ. ಅದು ಈ ತೋರಿಕೆಂದು ಏನೂ ಅವಲಂಬಿಸ್ಕೊಳ್ಳೋಂಗಿಲ್ಲ. ಆರಾಮಿರ್ಬೇಕಂದ್ರೆ ಏನ್ ಅದು ಸ್ವತಂತ್ರ ಸ್ವಾನಂದ ಸಾಮ್ರಾಟ್. ಅದು ದೃಶ್ಯವನ್ನು ಅವಲಂಬಿಸ್ಕೊಂಡು ಸುಖಿ ಆಗೋದಿದ್ರೆ ಎಷ್ಟು ಜನ್ಮಕ್ಕೆ ನೀ ಸುಖಿ ಬಂದವ. ಇವು ಇದಕ್ಕಿದ್ದಂಗೆ ಇರುವುದಿಲ್ಲ. ಪ್ರತಿಯೊಂದು ವಿಕಾರ ಆಗಿ ನಾಶ ಆಗಿ ಹೋಗ್ತಾವು. ಕ್ಷಣ ಕ್ಷಣಕ್ಕನ ಬದಲಾವಣೆ ಅನ್ನುವಂಥವು ದೃಶ್ಯ ಪದಾರ್ಥಗಳು ವಿಕಾರ ಆಗಿ ನಾಶ ಆಗಿ ಹೋಗ್ತಾವು. ಅವು ಯಾವುವು ಸುಖರೂಪ ಅಲ್ಲ. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗು ಏನದವಲ್ಲ, ಇವು ಕಾಲಾಂತರದಲ್ಲಿ ನಾಶಕ್ಕವು. ಅದಕ್ಕೆ ಅದನ್ನು ನಂಬಬೇಡ. ಇದನ್ನು ನಂಬೆ ನೀ ಕೆಟ್ಟಿ. ಇಂದ್ರಿಯಗಳಿಗೆ ಗೋಚರ ಆಗುವಂತಹ ಜಗತ್ತು, ಜಗತ್ತಿನ ವಸ್ತುಗಳನ್ನು ನಂಬಿ ಕೆಟ್ಟಿ ನೀನಂತ. ಇದನ್ನು ನಂಬಿದವರು ಯಾರು ಉದ್ಧಾರ ಆಗ್ಯಾರ ಹೇಳ್ರಿ? ಅದಕ್ಕೆ ವಿಚಾರವಂತರು ಇದ್ರ ಬಗ್ಗೆ ಉದಾಸೀನತೆಯನ್ನು ಹೊಂದಿದ್ರು. ಸ್ಥಿರವಾದದ್ದಲ್ಲಪ್ಪ ಇದು. ಇಂದ್ರಿಯಗಳಿಗೆ ಗೋಚರ ಆಗುವ ವ್ಯವಹಾರ, ಜಗತ್ತು, ಜಗತ್ತಿನ ವ್ಯವಹಾರ ಅಸ್ಥಿರವಾದದ್ದು. ನಂಬಬೇಡ ಇದನ್ನ. ಎಚ್ಚರಿಕೆ ಕೊಟ್ಟರು ಮಹಾತ್ಮರು. ಅವ್ರು ಹೇಳಿದ ಮಾತಿನ ಕಡೆ ಎಲ್ಲ ಕೊಟ್ಟ. ಯಾರು ಅವ್ರು ಹೇಳಿದ ಮಾತಿನ ನಂಬಿಕೆ ಇಟ್ಕೊಂಡು ನಡ್ಕೊಂತಾರ, ಅವ್ರು ಲಾಭ ತಗೋತಾರೆ. ನಂಬಿಕೆಗೆ ಯೋಗ್ಯ ಅಲ್ಲ ಇದು. ಏನ್ ನಂಬಿಕೆಗೆ ಯೋಗ್ಯ ಆಗಿದ್ದು ಯಾವುದು ಅಂದ್ರೆ ನಿನ್ನ ಸ್ವರೂಪ ಒಂದು ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಅದನ್ನ ನಂಬು. ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಬದಲಾಗುವುದನ್ನು ನಂಬಕ್ ಹೋಗ್ಬೇಡ. ಕ್ಷಣ ಕ್ಷಣಕ್ಕನ ಬದಲಾವಣೆ. ಏನ್ ಹುಸುರಳಿ ನಂಬಕ್ ಹೋಗ್ಬೇಡ ಅಂತಾರಲ್ಲ. ಹುಸುರಳಿ ಅಂದ್ರೆ ಬಣ್ಣ ಬದಲು ಮಾಡ್ತೈತಿ. ಅದು ತಡೆಯಲಿಕ್ಕೆ ಬಣ್ಣ ಬದಲಾಗ್ತದೆ. ಏನ್ ನಾವು ಬೇಕಾದಂಗೆ ಇವು ಇಟ್ಕೊಂಡೆ ಬಂದ್ರು ಏನು ಭರವಸೆ ಇವನ ನಂಬಿಕಾರ ಸುಖ ಹೊಂದಬೇಕಂತ ಹೊಂಟಿ. ಆವ ನೆಲೆಯೆಂದು ಮೋಹವನ್ನು ಮಾಡುವವರು ಮುಕ್ತಿ ಪಡೆಯದೆ ಮನುಜರು. ಇದು ಬಾಳೆ ನನ್ನ ಮಕ್ಕಳು, ನನ್ನ ಹೆಂಡ್ರು, ನನ್ನ ಗಂಡರು, ಅಣ್ಣ ತಮ್ಮರು ಇವೆಲ್ಲ ಕರೆ, ನನ್ನ ಹೊಲ ಇವು ಕರೆ ಅಂತ ಏನು ನಂಬಿ ಇವನ್ನ ಹೊಂಟಿವು. ಆವ ನೆಲೆಯೆಂದು ಏನು ಭರವಸೆ ಐತಿ ಇವಕ್ಕೆ? ಯಾವ ಹೊತ್ತಿನಾಗ ಕೈ ಕೊಡ್ತಾವೋ ಹೇಳಕ್ ಕೊಡೋದು. ಈ ಶರೀರದ ಭರವಸಿಲ್ಲ. ನಿಂದ ಅನ್ನೋದಂತ ಹಿಡ್ಕೊಂಡು ಶರೀರನ ಭರವಸಿಲ್ಲ. ಇನ್ನುಳಿದ ವಸ್ತುಗಳು ಅವು ಯಾವ ಲೆಕ್ಕದ್ದು ಅಂತ. ಅದು ಅಸ್ಥಿರವಾದದ್ದು. ಅದು ನಂಬಬೇಡ ಅಂತ. ಏನ್ ಸ್ಥಿರವಾದದ್ದು ಯಾವ್ದೈತಿ ಅದನ್ನ ನಂಬು. ಸ್ಥಿರವಾದ ವಸ್ತು ಅಂದ್ರೆ ನಿನ್ನನ್ನು ನೀ ನಂಬು. ನಿನ್ನಲ್ಲಿ ನಿನಗೆ ನಂಬಿಗಿರ್ಲಿ ಅಂತ, ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಲಿ ಅಂತ. ಅಂದ್ರೆ ನೀನು ದುಃಖರಹಿತ ಆಗಿ ಇರ್ತಿ. ನಿನ್ನ ಬಿಟ್ಟ ಅನ್ಯ ವಸ್ತುಗಳನ್ನು ನಂಬಿದೆ ಅಂದ್ರೆ ದುಃಖ ಬೆನ್ನು ಹತ್ತೈತಿ. ನಾವು ಯಾಕೆ ದುಃಖ ಪಡ್ಲಿಕ್ಕೆ ನಿಜವನ್ನ ನಂಬಿಲ್ಲ. ನಾವು ತೋರಿಡುವಂತ ಈ ಶರೀರಾದಿಗಳನ್ನ, ವಿಷಯ ವಸ್ತುಗಳನ್ನ ನಂಬ್ಕೊಂಡು ಕುಂತೇವಿ. ಅಂದಲೇ ದುಃಖ ಪಡ್ಲಿಕ್ಕೆ. ನಂಬದಿರು, ನೆಚ್ಚದಿರು, ಸ್ಥಿರವಾದದ್ದಲ್ಲಿದು ಅಂತ ಎಚ್ಚರಿಕೆ ಕೊಟ್ಟಾರ ಮಹಾತ್ಮರು. ಆದರೂ ಎಚ್ಚರ ಆಗ್ತಾ ಇರಲಿಲ್ಲ ನಾವು. ಯಾವುದು ನಿತ್ಯ, ಯಾವುದು ಅನಿತ್ಯದ, ಯಾವ್ದು ಹಿತ, ಯಾವ್ದು ಅಹಿತದನ್ನು ವಿವೇಕ ನಿನ್ನಲ್ಲಿ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆಗದ ಹೊರತಾಗಿ ನಾವು ಇದನ್ನ ಮೋಸ ಹೋಗುದು ಬಿಡೋದಿಲ್ಲ ನಾವು. ಯಾವಾಗ ಯಾವನಲ್ಲಿ ವಿವೇಕ ಜಾಗೃತ ಆಕೈತಿ ಯಾವಾಗ ಇದಕ್ಕೆ ಪಸಗಿ ಬಿಡುದು ನಾವು ತೋರಿ ಅಡಗುವಂತ ವಸ್ತುಗಳಿಗೆ. ಏನ್ ಅದಕ್ಕೆ ನಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದೇ ನಮ್ಮ ಕೆಲಸ. ಅಂತ ಜಾಗೃತ ಸ್ಥಾನ ಅದ ಮಹಾತ್ಮರು ಇದ್ದಂತ ಸ್ಥಾನ ಇದಾವ ಜಾಗೃತ ಸ್ಥಾನಗಳು. ಅಲ್ಲಿ ಮೇಲೆ ನಾವು ಹೋಗೋದ್ರಿಂದ ನಮ್ಮಲ್ಲಿ ಆ ವಿಚಾರಗಳು ಜಾಗೃತಕ್ಕವು. ಹೌದಪ್ಪ ಇದು ಸುಳ್ಳ ಇಲ್ಲಿ ವ್ಯರ್ಥ ವೇಳೆ ಮತ್ತಟು ನಮ್ಮ ಅಜ್ಞಾನದೊಳಗೆ ಕೆಡುವಂಥವೆಲ್ಲ ಉಳಿಕಿದ ಜಗ. ಆ ಸ್ಥಾನ ಪಲ್ಲಟ ಆಗಬಾರ್ದು ಅಂತ. ಜಗ ಬಿಟ್ಟು ಪ್ರಾಣ ಹೋಗ್ತೈತೆ ಅಂದ್ರೂ ಆ ಜಾಗೃತ ಸ್ಥಾನವನ್ನು ನಾವು ಬಿಡಬಾರ್ದು. ಅಂತ ಮಹಾತ್ಮರ ಸಂಘ ಜಾಗೃತ ಸ್ಥಾನ ಅಂದ್ರೆ ಅದಕ್ಕೆ ಅಂತಾರೆ. ಸಂಘವನ್ನು ಬಿಡಬಾರ್ದು. ಬಿಟ್ರೆ ಏನಾಕೈತಿ ನೋಡ್ಕೋ. ಬಿಡ್ಲಿಲ್ಲ ಅಂದ್ರೆ ಏನಾಕೈತಿ ಅದನ್ನು ನೋಡು.
ಎತ್ತಾಗಿ ತೊತ್ತಾಗಿ ಎತ್ತರದ ಮರವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ ಅಂತಹ ಸಂಘದಾಗ ಇದರಾಗ ಹೋಗ್ಲಿಪ್ಪ ನಮ್ಮ ಜನ್ಮ ಇರಕೈತೆ ಇನ್ನೊಂದು ನಿಮಿಷ ಹೊತ್ತಾಯ್ತು ಪಾಲಿ ಹೋಗಬೇಕನ್ನ ಅದ್ರ ಹತ್ತಿಯಲ್ಲಿ ಹೋಗಿ ಏನಾಗೈತೆ ನೋಡ್ಕೋ ಏನೂ ಲಾಭ ಇಲ್ಲ ನೀವು ಈ ಸತ್ಸಂಗವನ್ನು ಬಿಟ್ಟ ಆ ಅಸದ್ ವಸ್ತುವಿನ ಸಂಘ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಇದರ ಸಂಘದೊಳಗೆ ಇದರೊಳಗೆ ಎಷ್ಟೊತ್ತು ವೇಳೆ ಕಳಿತಿ ಅದರೊಳಗೆ ಎಷ್ಟು ವೇಳೆ ಕಳಿತಿ ಎದರಾಗ ಹೆಚ್ಚು ವೇಳೆ ಕಳಿತಿ ಅದ ನಿನ್ನ ಗಟ್ಟಿಯಾಕೈತಿ ಹೌದಿಲ್ಲ. ಇನ್ನು ಆಯುಷ್ಯದ ವೇಳೆನ ಎದರಾಗ ಹೆಚ್ಚು ಕಳಿತಿ ಅದು ನಿನಗೆ ಸಂಸ್ಕಾರ ಅದಕ್ಕೈತಿ. ಅದಕ್ಕೆ ನಾವು ಆ ವೇಳೆಯನ್ನು ಸದುಪಯೋಗ ಮಾಡ್ಕೊರಿ. ಯಾವಾಗಲೂ ಇದರ ಆತ್ಮಚಿಂತನದ ಅಭ್ಯಾಸ ಆಗ್ತವ್ರಿ. ಅನಾತ್ಮ ಚಿಂತನದೊಳಗೆ ವೇಳೆ ಕಳ್ಯಾಕ ಹೋಗ್ಬೇಡ್ರಿ. ಏನ್ ಕಳೆದ ವೇಳೆ ಎಲ್ಲ ಅದು ವ್ಯರ್ಥ. ಇದಕ್ಕಾಗಿ ಕಳೆದವೆಲ್ಲ ಸಾರ್ಥಕ ಆತ ನಿನ್ನ ಜನ್ಮ. ಆಯುಷ್ಯದ ವೇಳೆ ಸಾರ್ಥಕ ಮಾಡ್ಕೊಂಡಂಗ ನಿನ್ನ ಬಗ್ಗೆ ವಿಚಾರ ಇದ್ರ ಬಗ್ಗೆ ಶ್ರವಣ ಮಾಡೋದು ಮನನ ಮಾಡೋದು ನಿಧಿಧ್ಯಾಸನವನ್ನು ಮಾಡಿದ ವೇಳೆ ಏನೈತಿಲ್ಲ ಅವಾಗ ನಿನ್ನ ಆಯುಷ್ಯದ ವೇಳೆ ಸಾರ್ಥಕ ಆದಂಗ. ಬರೇ ಅನಾತ್ಮ ವಿಚಾರ ಬಾಳೆ ಸುದ್ದಿ ಜಗತ್ತಿನ ಸುದ್ದಿ ಇದ್ರಾಗ ಕಾಲ ಕಳೆದೆ ಅಂದ್ರೆ ನಿನ್ನ ಆಯುಷ್ಯ ಎಲ್ಲ ಎದಕ್ಕೆ ಸುಳ್ಳ ಮುದುಕಾದೆಲ್ವ. ಇದು ಲಾಭ ಮಾಡ್ಕೊಳ್ಳಿ. ಯಾರು ಗೊತ್ತಾಗಲಿಲ್ಲ ಬಿಡ್ರಿ ನಮಗೆ ಯಾರು ಹೇಳಿಲ್ಲ. ಕೆಟ್ಟ ಮ್ಯಾಗ ಬುದ್ಧಿವಂತ ಅಂತ ಅಟ್ಟ ಮ್ಯಾಗ ಒಲಿವುರಿತಿ ಅಂತಾರ. ಏನ್ ಬಿಡಿ ನಮಗ್ ಗೊತ್ತಾಗಲಿಲ್ಲ. ಕೈಯಾಗ ಗಡ್ಡಿ ಕೊಟ್ಟು ಹೇಳಿದ್ರು 4 ಹೊತ್ತು ಹೇಳಿದ್ರು ನಮ್ಮ ಅಪ್ಪ ಅಂದ್ರ ಯಾರು ಲಾಭ ಮಾಡ್ಕೊಂಡ್ರಿ. ಬೆನ್ನು ಹತ್ತಿರ ಇದ್ರ ಬೆನ್ನು ಹತ್ತಿ ನಿಜವನ್ನ ತಿಳ್ಕೋರಿ. ಮತ್ತು ಆ ಬಾಳೆದ ಬೆನ್ನು ಹತ್ತಿ ಎಷ್ಟು ಹೇಳಿದ್ರು ಕೇಳಿಲ್ಲ. ಅವ್ನು ಗುಳಪ್ಪ ಶಿವಾನಂದ ಅಜ್ಜಾರ್ ಕೂಡ ಇದ್ದಾವ. ಅವ್ರ ಶರೀರ ಬಿಟ್ಟ ಮ್ಯಾಗ ಅಜ್ಜಾರ್ ಹೇಳಿ ಬೆನ್ನ ಹತ್ತು ನಮ್ಮ ಅಪ್ಪನ ಸುನೇರಿ ಪಾಲಿಕೆಯಾಗಿ ಮೆರೆಸಿದಿ ನೀನು ಬಂಗಾರ ಪಾಲಿಕೆಯಾಗಿ ಮೆರೆಸ್ತೇನೆ ಬೆನ್ನ ಹತ್ತಂದ್ರಂತ. ಆದ್ರೂ ಬಾಳೆ ಹೆಸನ ಹಿಂದಗಡೆ ಮಕ್ಕಳು ಮರಿ ಅವು ವಯಸ್ಸಾದ ಮ್ಯಾಗ ಸರಿಯಾಗಿ ನನಗೆ ನೋಡ್ಕೋವಲ್ರಿ ಊಟದ ವ್ಯವಸ್ಥೆ ಎಲ್ಲ ಇದಾಗ್ತದೆ. ಅವಾಗ ಹೇಳಿ ನಿಲ್ಲು ನಿನಗಂತ ಅಜ್ಜಾರ್ ಹೇಳಿದ್ರು ಬೆನ್ನ ಹತ್ತು ನಮಗ. ಈಗ ಇದನ್ನ ಮಾಡಿರ ಎಲ್ಲ ಕತಿ ಮುಗುದಿಂದ ಅವಾಗ ಎಚ್ಚರಿಕೆ ಕೊಟ್ಟಿತ್ತಿಲ್ಲ ನನಗೆ ಬೆನ್ನ ಹತ್ತು ನಮ್ಮ ಬೆನ್ನ. ನೀವು ಬಾಳೆ ಹೆಸನ್ ಹತ್ಬಿಟ್ಟಿತ್ತು. ಇನ್ನೂ ಅದನ್ನ ಮಜಾ ನೋಡ್ಬೇಕಂತ ಚಂದ. ಅದ್ರ ವ್ಯಾಮೋಹಕ್ಕೆ ಬಿದ್ದ ಕಡೆಗೆ ಆಗೋದು ಭಾಳ ಕಠಿಣ ಐತಿ. ಅದ್ರಾಗ ಬಿದ್ದೆ ಅಂದ್ರೆ ನವನಾ ಸುಂಬಳದಾಗ ಸಿಕ್ಕ ಮ್ಯಾಗ ಕಡೆಗೆ ಆಗೋದು ಕಠಿಣ. ಹಂಗೆ ಬಾಳೆದ ವ್ಯಾಮೋಹದಾಗ ಬಿತ್ತು ಅಂದ್ರೆ ಅದರಿಂದ ಕಡೆಗೆ ಆಗೋದು ಭಾಳ ಕಠಿಣ. ಏನ್ ಯಾವಾಗಲೂ ಇದ್ರ ಸತ್ಸಂಗದೊಳಗಿದ್ರೆ ಏನಾರ ಅದರಿಂದ ಅಲಿಪ್ತ ಆಗಿದ್ದ ನಮ್ಮ ಕೆಲಸ ಮಾಡ್ಕೊಳಕ್ ಬರ್ತೈತಿ ನೋಡ್ರಿ. ಇಲ್ಲ ಅಂದ್ರೆ ಕಠಿಣ. ಜಡ ಬುದ್ಧಿ ಜಡ ಸಂಘ ಮುಂಜಾನೆ ಅಂತ ಉಂಡ ನೀರು ಉಗುಳುದ್ರಾಗೆ ಬರೀ ಅಂತ ಸಂಘ. ಅಕ್ಷಿ ಕಟ್ಟಿ ಯಾಕ್ರಿ ಗುಡಿ ಕಟ್ಟಿ ಇಂಥವು ಇರ್ತಾವಲ್ಲ ಅಂತದ್ರಾಗ ಒಳ್ಳೆ ವೇಳೆ ಕಳಿದು ನಾವು ಅಂತ ಸಂಘದ ಸದಸ್ಯ ಹೌದಲ್ಲ. ಆಜೀವ ವಿಷಯ ಬಳಿಕ ಸಂಘದ ಸದಸ್ಯರಾಗ್ಬಿಟ್ಟೇವ್ ನಾವೆಲ್ಲ. ಅಲ್ಲಿ ಹೋಗ್ಬೇಕಪ್ಪ. ಅಲ್ಲಿ ಹೋದಾಗ ನೀನು ಬರಲಿಲ್ಲ ಅಲ್ಲ ಮರ ನೀ ಬಂದ್ರೆ ಬರೋಬ್ಬರಿ ಆಕೈತಿ ನೋಡು ಹೌದಿಲ್ಲ. ಮೀಟಿಂಗ್ ಬರೋಬ್ಬರಿ ಆಕೈತಿ ಎಲ್ಲ ಸುದ್ದಿ. ಒಂದ್ ನಮೂನಿ ಸುದ್ದಿ ಹೇಳುದ ಇದು ಗೊತ್ತಿಲ್ಲ ನಿಮ್ಗೆ ಇದನ್ನ ಹೇಳುದು. ಬರೇ ಇದನ್ನ ತುಂಬಿಕೊಂಡು ಇಲ್ಲದನ್ನ ತಲೆ ತುಂಬಿಕೊಂಡು ಇದ್ದ ಸಮಾಧಾನ ಕೇಳಿಸ್ಬೋದು. ಇದ್ರ ಬಗ್ಗೆ ಯಾರ ಮಾತಾಡ್ತೀರಪ್ಪ ನಿಮ್ಮ ಬಗ್ಗೆ ಹೇಳುದು ಕೇಳುವುದು ಅಭ್ಯಾಸ ನಡೀತೈತೆ ಅಲ್ಲಿ. ಅದ್ರ ಬಗ್ಗೆ ತೆಗೆದ್ರೆ ಒಬ್ಬರು ನಿಂದಿರುದಿಲ್ಲ ಅಲ್ಲಿ ಹೌದಲ್ಲ. ಗಂಧವ ತೈವಲ್ಲಿ ಒಂದು ನೊನವನು ಕಾಣೆ ಅಂತ ಸರ್ವಜ್ಞ ಅದಕ್ಕ ಸಂಧಿಸಿ ಮಲವ ಬಿಡುವಲ್ಲಿ ನೊನಗಳ ಮುತ್ತು ಒಂದ ನೋಡೆಂದ ಸರ್ವಜ್ಞ ಅಂತ. ಮಂದಿ ಬಾಳೆಯಲ್ಲಿ ಕೊಡ್ತಾರ ಅಲ್ಲಿ ಅಲ್ಲಿ ಏನ್ ಕೂಡಿರ್ತೈತಿ ಮುಸುರಿ ಕಂಪನಿ ಅದೆಲ್ಲ. ಬಹಳ ಮಂದಿ ಕೂಡ್ಯಾರ್ರಿ ಅವನಂತ. ಅನುಭವದ ಬ್ರಹ್ಮಜ್ಞಾನ ಎಲ್ಲಿ ನಡೀತೈತಿ ಅಲ್ಲಿ ಬಹಳ ಕಡಿಮೆ ಜನ. ನಾವು ತಿಳ್ಕೊಂಡೇವು ಬಹಳ ಮಂದಿ ಕೂಡ್ಯಾರಪ್ಪ ಪ್ರಸಿದ್ಧಿ ಹೊಂದಿದೆ. ಮೂರ್ಖ ನೀನು ಅಂತ. ಬೆಲ್ಲದಂಗಿದ್ರ ಮಂದಿ ಬಾಳ್ ಕೊಡ್ತಾರ. ಏಸಿಗೆ ಆದ್ರೆ ಅದಕ್ಕಿಂತ ಬಾಳ್ ಕೊಡ್ತಾವ ನನ್ನ ಬದಲು ಚಾರ್ಗೆ ಹೇಳಿದ್ರು. ಹಿಂಗಾದ್ರೆ ಹೆಂಗಪ್ಪ ಅಂತ ಶಿವಾನಂದ ಅಜ್ಜವರು ಸ್ವಲ್ಪ ಇದಾಗಪ್ಪ ಇನ್ನು ಶಾಂತ ಆಗು ಬೆಲ್ಲದಂಗಿರು ಅದಕ್ಕಿಂತ ಹೇಸಿಗೆ ಆದ್ರೆ ಬಾಳ್ ಕೊಡ್ತಾವ ನೋಡ್ರಿ ಅಂದ್ರೆ ಅಪ್ಪ ಅವ್ರಿಗೆ ಹಿಂಗ ಅಂದಿನ ಒಂದು ಅಜ್ಜವ್ರು ಶಿವಾನಂದ ಮಂದಿ ಕುಡಿಸೋದ್ರಾಗ ಏನು ಕೆಲಸ. ಅಜ್ಞಾನಿಗಳನ್ನು ಕುಡಿಸಿ ಏನ್ ಮಾಡೋದು. ಅವರು ಈ ಜ್ಞಾನಕ್ಕಾಗಿ ಕುಡಿದ ಮೇಳ ವಿಷಯದಕ್ಕೆ ಇದಕ್ಕಾಗಿ ಕುಡಿದ ಮೇಳ ಹೌದಿಲ್ಲ. ಅಂತಲ್ಲಿ ಬಾಳ್ ಕೊಡ್ತಾವ.
ಅದಕ್ಕೆ ಹೇಳ್ಯಾರ ಅವ್ರು, ಗಂಧವತ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ ಮಾಯಾದೇವಿಯ ಗೊಂದಲದಲ್ಲಿ. ಎಲ್ಲರೂ ಇಂದ್ರಿಯಗಳ ಮಜಾ ಅದು ಇತ್ತಂದ್ರೆ ಕೂಡ್ತೈತಿ. ಹಾಡುದು, ಬಾರಿಸೋದು, ತಬಲಾ, ಡಗ್ಗ, ಡೊಯ್ಕ್ ಡೊಯ್ಕ್, ಕಣ್ಣಿಗೆ ರೂಪ, ನಾಲಿಗೆಗೆ ರುಚಿ ರುಚಿಯಾದಂಥ ಪಕ್ವಾನ್ನಗಳು ಇದ್ವು ಅಂದ್ರೆ ಹೋಗು ನಡಿ ಉಪ ಮರೆಯಲ್ಲ. ಇವು ಯಾವ ಇಲ್ಲದಲ್ಲಿ ಏನೈತಿ ಅಂತ ಮಾಡೋದು ಬರುನು ಉಪಾಯ ಇಲ್ಲ ಅಂತ. ಹೌದಿಲ್ಲ? ಇಂದ್ರಿಯಗಳ ಕಣ್ಣಿಗೆ ರೂಪನೂ ಇಲ್ಲ, ಗಾಯನೂ ಇಲ್ಲ, ಹಾಡೋದಿಲ್ಲ, ಬಾರಿಸೋದಿಲ್ಲ, ಏನು ಇಲ್ಲ ಇಲ್ಲ ಅಂದ್ರೆ ಇಲ್ಲೇನೈತಿ ಕೆಲಸ? ಹೌದಿಲ್ಲ? ಇದ್ರ ಕಡೆ ಲಕ್ಷ ಕೊಡವ್ರು ಯಾರ್ದಾರ? ಎಲ್ಲರೂ ಇಂದ್ರಿಯಗಳ ಮೋಹಕ್ಕೆ ಬಿದ್ದುಬಿಟ್ಟು ಅಜ್ಞಾನದೊಳಗೆ ಬಿದ್ದಾಗ ಇದು ಅನುಭವದ ಬ್ರಹ್ಮಜ್ಞಾನ ಯಾವಾಗ ಇದನ್ನು ಬಂದ್ ಮಾಡಿದಾಗ ಇದು ಅನುಭವ. ಎಲ್ಲ ಇಂದ್ರಿಯಗಳ ಮನೋವ್ಯಾಪಾರಗಳು, ಇಂದ್ರಿಯಗಳ ವ್ಯಾಪಾರಗಳು ಅಳದಾಗ ಇದರ ಅನುಭವ ಮಾಡ್ಕೊಳಕ್ ಬರ್ತದೆ. ಅವನು ಬಂದ್ ಮಾಡಬೇಕಿಲ್ಲ. ಆ ರಂಜನಾದ ಕಡೆ ಇಳಿಸ್ತಾವು. ನಿರಂಜನ ಸ್ಥಿತಿಯನ್ನು ಹೊಂದಬೇಕಂದ್ರೆ ರಂಜನಾದ ವ್ಯವಹಾರ ಬಂದ್ ಮಾಡಬೇಕು, ಇಂದ್ರಿಯಗಳ ಮನುಷ್ಯನ ವ್ಯಾಪಾರ ಬಂದ್ ಮಾಡಬೇಕು, ನಿರಂಜನ ಸ್ಥಿತಿಯನ್ನು ಹೊಂದಲಿಕ್ಕೆ. ಈ ಹಾಡೋದು, ಬಾರಿಸೋದು, ತಬಲಾ, ಡೊಗ್ಗ, ಡೊಂಕಿ ಅಂದ್ರೆ ಇದೇನು ಸಿನಿಮಾದ ನಟ ನಟಿಯರ ಕೆಲಸ ಅಲ್ಲ. ಏನ್ ಇಲ್ಲಿ ಚಂದ ಛಾಯ ಮಾಡ್ಕೊಂಡು ಕುಂತ್ರೆ ಯಾರು ಕೇಳ್ಬೇಕು? ನಿನ್ನ ಹಸಿಗೇಡಿ ತಂದು ನಡ್ಮನೆಯಾಗಿಟ್ರು ಅಧ್ಯಾತ್ಮವಾಗಿರ್ತೈತೆ ಚಂದ ಛಾಯ. ತಿದ್ದಾಡೋದು ತಿಡಿಯಾಡೋದು ಮಾಡ್ಕೊಂತ ಹೊಂಟಿಯಲ್ಲ, ಹೇಸಿಗೆ ಕೊಟ್ರಿ ಅದನ್ನು ಯಾಕ್ರಿ? ಎಷ್ಟು ತಿದ್ದಾಡೋದು ತಿಡಿಯಾಡಿರು ಮತ್ತು ಹೇಸಿಗೆನ ಹೌದಿಲ್ಲ ಅದು. ಇದ್ರ ವ್ಯಾಮೋಹಕ್ಕೆ ಬಿದ್ದಿಯಲ್ಲೋ, ಇದರಿಂದ ಕಡೆಯಕ್ಕಾಗುದು ಯಾವಾಗ ನೀನು? ಅದಕ್ಕೆ ನಿಜವನ್ನ ತಿಳಿದವ ಇದ್ರ ಬಗ್ಗೆ ಉದಾಸೀನಾಗಿರ್ತ. ಹೆಂಗಿದ್ರ ಏನು ಅದ್ರ ಕಡೆ ಲಕ್ಷ್ಯ ಕೊಡಕ್ ಹೋಗುದು ನಾವು. ಏನ್ ಬನಟ್ಟಿ ರುದ್ರ ಸ್ವಾಮಿಗಳು ಜಳಕ ಮಾಡ್ಬೇಕನ್ನೋ ಭಾವ ಸುಧಾ ಇರ್ತಿದ್ರು ಅವ್ರು. ಕಬರ್ಗೆಟ್ಟು ಬರೀ ಆ ಭಾವದೊಳಗೆ ಉಳ್ಕೋತಿದ್ರು. ತಗಣಿಗೆ ಕಿವಿಯಾಗ ಮನಿ ಮಾಡಿರ್ತಿದ್ವು ಅಂತ. ಕಿವಿ ಗಡ್ಡ್ಯಾಗ ತಗಣ ಅವ್ರ ಶಿಷ್ಯರ ಅವ್ನ ಜಳಕ ಮಾಡುವಾಗ ತಗ್ಸಾಕ ಹಿಂಗ ಅವನ್ಯಾಗ ತೆಗಿತಿರ್ ಬಿಡೋ ತಮ್ಮ ಹಾರತಾವ್ ತಗೋತಾವ ಅಂತಿದ್ರು. ಅಷ್ಟು ಉದಾಸೀನ ಆ ಭಾವ ತಮ್ಮ ಆತ್ಮ ಭಾವದೊಳಗೆ ಇರ್ತಿದ್ರು. ಆಕೈತೆ ನಮ್ಗೆ. ರಮಣ ಮಹರ್ಷಿಗಳು ಅವರು ಆ ಸ್ಥಿತಿ ಖಬರ್ಗೆಟ್ಟು ಕುಂತು ಬಿಟ್ಟಾರ. ಅವಾಗ ಅವ್ರು ಇಷ್ಟಿಷ್ಟು ಉದ್ದ ಊರು ಬೆಳೆದಾವು, ಕೂದ್ಲ ಎಷ್ಟು ವರ್ಷ ತಾವದಾನು ಎಪ್ಪ ಅಂತಿದ್ರು ಅಂತ. ಹಿಂದಗಡೆ ಅಲ್ಲಿ ಕಮಿಟಿ ಅವ್ರು ಕೂಡಿ ಅವ್ರ ತಲೆ ಕಟ್ ಮಾಡಿ ಇದ್ರಾಗ ಇಲ್ಲ ನೋಡಿದ ಕೊಲೆ ಇದಾಕತಿ ಅಂತ ಅವ್ರನ್ನ ತಲೆ ಬೋಳಿಸಿ ಎಲ್ಲ ಇದನ್ನ ಮಾಡಿ ಕುಂಡಿಸಿದ್ರಂತವ್ರು ರಮಣ ಮಹರ್ಷಿಗಳು. ಆ ಭಾವ ಇರ್ತಿದ್ದಿಲ್ಲ ಅವ್ರಿಗೆ. ಶರೀರ ಇದನ್ನ ತಿದ್ದಾಡಬೇಕು, ಇದನ್ನ ಮಾಡ್ಬೇಕು ಅನ್ನೋ ಭಾವ ಇರ್ತಿದ್ದಿಲ್ಲ. ಶರೀರ ಭಾವನೆಯನ್ನು ನಿಶೇಷವಾಗಿ ಬಿಟ್ಟವನ ಅದನ್ನ ಅನುಭವ ಮಾಡಬಹುದು. ದೇಹ ಭಾವ ನಡೆಯ ದುಃಖದ ಕೇಡು. ಜೀವಂತಿದ್ದಾಗ ಇದರ ಸಂಬಂಧ ತಪ್ಪಿಸ್ಕೊಳ್ಳೋ ಪ್ರಯತ್ನ. ಅದಕ್ಕೆ ಜ್ಞಾನ ಸಮಾಧಿ ಅಂತಾರೆ. ಖಬರೇ ಇಲ್ಲ ಅವನ. ಈ ಶರೀರದ ಖಬರ್ ಇದು ನಾನು ಅನ್ನೋ ಭಾವ ಇಲ್ಲ. ಆತ್ಮಭಾವದೊಳಗೆ ನೆಲೆಯಾಗಿ ನಿಂತವಾಗ ಅವಾಗ ಯಾವ ಬಾಧೆನೂ ಆಗುದಿಲ್ಲ. ಸಮಾಧಿಯನ್ನು ಹೊಂದಿ ಅದರ ಅನುಭವವನ್ನು ಖಾತ್ರಿ ಮಾಡ್ಕೊನಿ ನೀ ಯಾರು. ಸಮಾಧಿ ಹೊಂದದ ಹೊರತಾಗಿ ಮಾತಿನ ಜ್ಞಾನದಿಂದ ಇದು ಖಾತ್ರಿ ಆಗೋದು. ಮಾಹಿತಿ ಆಕೈತಿ, ಮಾಹಿತಿ ಜ್ಞಾನ. ಬರೀ ಮಾಹಿತಿ ಜ್ಞಾನದಿಂದ ಅಡಿಗೆ ಮಾಹಿತಿ ಮಾಡ್ಕೊಂಡ್ರೆ ಅಡಿಗೆ ಮಾಡ್ಕೊಂಡು ಉಂಡಂಗ ಆತನ. ವೈದ್ಯಕೀಯ ಮಾಹಿತಿ ಆದ್ಮ್ಯಾಗ ಅದಕ್ಕೆ ಬೇಕಾಗುವಂತ ಸಾಮಾನುಗಳು ಬೇಕಲ್ಲ. ಅದಕ್ಕೆ ಮಾಹಿತಿ ಆಗೈತಿ, ನನಗೆ ಸಾಮಾನುಗಳ ಕೊರತೆ ಐತಿ. ನೀವೆಲ್ಲ ಸಾಮಾನು ಇದ್ದವ್ರು ಮಾಹಿತಿ ಹೇಳ್ತೀನಿ, ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂತಿದ್ರು ಅವ್ರು. ಪಾಕಶಾಸ್ತ್ರದೊಳಗೆ ಪ್ರಾವೀಣ್ಯತೆಯನ್ನು ಪಡೆದು ಬಂದೇನಿ, ನೀವು ಎಲ್ಲಾ ತರದ ಅನುಕೂಲ ಇದ್ದವ್ರು ಮಾಹಿತಿ ಹೇಳ್ತೀನಿ, ಅದಕ್ಕೆ ಅದನ್ನ ತಗೊಂಡು ಅಡಿಗೆ ಮಾಡ್ಕೊಂಡು ಅನುಭವದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ರಿ ಅಂತ. ನನಗೆ ಮಾತ್ರ ಕೊರತೆ ಐತಿ, ಸಾಮಾನುಗಳ ಕೊರತೆ ಐತಿ. ಅದಕ್ಕೆ ನನಗಿನ್ನ ಆಗವಲ್ದು. ಮಾಹಿತಿ ಐತಿ ಅಂದ್ರು ಅದು ಸಾಮಾನುಗಳ ಕೊರತೆ ಐತಿ ನನಗೆ. ಆಗ ಮನುಷ್ಯನ್ಯಾಗ ಮಾಡಿದ್ರೆ ಗೋಧಿ ಲೆಕ್ಕ ಕೊಡವ್ರು ಯಾರು? ಯಾಕ್ರಿ ಮಂಡಿಗೆ ಮಾಡಿದ್ರೆ ಹಂಗ ಮನುಷ್ಯನ್ಯಾಗ ಮಾಡಿದ್ರೆ ಊಟ ಮಾಡಿದಂಗ ಆಯ್ತಾನೆ. ಪ್ರತ್ಯಕ್ಷದ್ರ ನಾವು ಅಂತಂದು ಅದಕ್ಕೆ ಏನು ವಿಧಿ ವಿಧಾನಗಳದಾವ ಮಾಡಿದಾಗ ಅಡಿಗೆ ಆಕೈತಿ, ಅವಾಗ ಊಟ ಮಾಡಿದಾಗ ತೃಪ್ತಿ ಆಕೈತಿ. ಹಂಗ ಸಾಧನ ಮಾಡದ ಹಂಗ ಬಾಯಿ ಮಾತಿನ ಜ್ಞಾನ ಅಲ್ಲ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ. ಸರ್ವಜ್ಞಾನ ಮಾತಿನ ಜ್ಞಾನ ಅಲ್ಲ, ಅನುಭವ ಜ್ಞಾನ. ಅನುಭವ ಅಂದ್ರೆ ಅದಕ್ಕೆ ಅನುಸಾರವಾಗಿ ಇರುವುದು. ಹಂಗ ಇದ್ರೆ ಅದ್ರ ಲಾಭ ನಿನಗೆ. ಬರೀ ಮಾತಾಡಿದ್ರೆ ಏನಾಕೈತಿ? ಮಾತಿನ ಜ್ಞಾನ ಅಲ್ಲ.
ಒಂದು ದಿವಸ ಅಂದ್ರೆ ಒಂದು ಜನ್ಮ ಇದ್ದಂಗೆ. ಒಂದು ಜನ್ಮದ ಕೊನೆಗೆ ಏನು ಉಳಿತೈತಿ ಹಂಗೆ ಇಡೀ ಜನ್ಮದ ಕೊನೆಗೂ ಅದ ಉಳಿತೈತಿ. ಇವತ್ತು ಎಚ್ಚರಾದಿ ನಿದ್ದೆತ್ತು ಮಠ ಆರಾಮ್ ಇರ್ಬೇಕಂತ ಏನೇನೋ ಮಾಡಿದೆ, ಅದ್ರ ಪರಿಣಾಮ ಏನಾಯ್ತು? ಧನವೂ ಆತಿಲ್ಲ. ಅದರ ಲಾಭ ಆಗಿದ್ರೆ ನಿದ್ದೆಗೂ ಕೆಲಸ ಏನಿತ್ತು ನೀನು? ಬ್ಯಾಸರಿಕೆಯನ್ನು ಹೊಂದಿದೆ, ಬ್ಯಾಸರಿಕೆ ಕಳ್ಕೊಳಕ ಮತ್ತು ಇದನ್ನ ಮಾಡಲ್ಲ ಹಂಗಾರ ಯಾಕ್ರಿ? ಎದ್ರ ಸಂಬಂಧ ಹುಡಿಪ ಬಳೆದಾಟ ಆರಾಮ್ ಇರ್ಬೇಕಂತ ಆರಾಮ್ ಇರಂಗಾರ. ಇದನ್ನ ಮಾಡಿ ಇಂದ್ರಿಯಗಳು ಮಜಾ ಮಾಡಿ ಬ್ಯಾಸರಿಕೆಯನ್ನು ಹೊಂದಿದೆ, ಮತ್ತು ಅದನ್ನ ಮಾಡಲ್ಲ. ಬ್ಯಾಡ್ರಿಪ್ಪ ಸಾಕು ನಮ್ಗೆ, ಅದನ್ನ ಬಿಟ್ಕೊಟ್ಟು ನೀತಿಗೆ ಹಾಕಿ ಹಂಗಾರ ವಿಶ್ರಾಂತಿಯನ್ನು ಹೊಂದಾಕ. ಇಲ್ಲೇ ದನು ಕಳ್ಕೋಲ್ಲ ಇದನ್ನ. ಅದೆಲ್ಲ ಕೈ ಬಿಟ್ಟಾಗ ನೀನು ದನು ಹೋತಿ, ವಿಶ್ರಾಂತಿ ಆತ. ವಿಶ್ರಾಂತಿಗೋಸ್ಕರ ಇವನ್ನೆಲ್ಲ ಕೈ ಬಿಡ್ತಿ. ಅವನ್ ಯಾಕೆ ಬಿಡ್ತಿ ಹಂಗಾರ? ಅಂದ್ರೆ ವಿಶ್ರಾಂತಿ ಕೊಡು, ನೀನು ಸುಖ ಕೊಡುವ ವಸ್ತುಗಳು ನೀ ಯಾಕೆ ಕೈ ಬಿಡ್ತಿ? ಎಲ್ಲ ಕೈ ಬಿಟ್ಟಾಗ ನಿನಗೆ ಸುಖದ ಅನುಭವ ಆಕೈತಿ. ಇದನ್ನು ವಿಚಾರ ಮಾಡೋದಿಲ್ಲ ನಾವು ಯಾರು. ಅವು ಸುಖ ಕೊಡ್ತಾವಂತ ಅವುಗಳು ಬೆನ್ನು ಹತ್ತಿದಿ, ಮುಂಜಾನೆ ಸಂಜೆ ಮಠ ಕಡಿಕೆ ಏನಾತಿ? ಬ್ಯಾಸರಿಕೆಯನ್ನು ಹೊಂದಿ. ಒಂದು ದಿನದ ಕೊನೆಗೆ ಏನಿರ್ತೈತಿ, ಇಡೀ ಜನ್ಮದ ಕೊನೆಗೂ ಅದನ್ನ ಮಾಡಿದೆ. ಅವಾಗ ಇದನ್ನ ನೋಡ್ಕೊಂಡು ಇದ್ರ ಸಂಪರ್ಕ ಬಿಟ್ಟ ಬ್ಯಾಸರಿಕೆ ಆಗೋ ಪ್ರಸಂಗನ ಬರುವುದಿಲ್ಲ. ಈಗ ನಾವು ಧನು ಆರಿಸ್ಕೋಬೇಕಾಗೈತಿ. ಮತ್ತು ಧನು ಒಂದು ಕೆಲಸ ನಾವು ಮಾಡಾಕತ್ತೇವಿ. ಮತ್ತು ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಹೋಗ ಎಲ್ಲ ಇದಕ್ಕೆ ಅನುಕೂಲ ಆಗಲ್ಪ ಅಂತ ಬೇಡ್ಕೋತೇವೆ ದೇವ್ರ ಜನರಿಗೆ. ಅದು ಹುಚ್ಚ ದೇವ್ರ ಅದ. ಯಾಕ್ರಿ? ಅದನ್ನ ಮಾಡಬೇಡ ಹುಚ್ಚ, ಧನು ಆಕೈತಿ. ಅದನ್ನ ಮಾಡಿದವ್ರು ಯಾರು ಸುಖ ಶಾಂತಿ ಸಿಗುದಿಲ್ಲ. ಅದನ್ನ ತಿಳಿಸ್ಕೊಡುತ್ತೆ ನಿನ್ ದೇವ್ರ ಅದ. ನೀನ್ ಹೆಣ್ಣದೇವ್ರು ಗಂಡದೇವ್ರು ಹೇಳ್ತಾವ ನಿನಗೆ ಇದ್ದ ಸ್ಥಿತಿ ಇದಕ್ಕಿದ್ದಂಗೆ ನೆನಪಿಗೆ ತಂದು ಕೊಡ್ತಾರ. ನೀ ಯಾರದೀವಿ, ನಿನ್ನಲ್ಲಿ ಐತಿಪ್ಪ, ನಿನಗೆ ಬೇಕಾದದ್ದನ್ನು ನೆನಪಿಗೆ ತಂದು ಕೊಡುವಂತ ಸಾಮರ್ಥ್ಯ ಐತಿ ನಾನು ನಿನ್ನ ದೇವ್ರ ಜನರಿಗೆ. ಯಾಕೆ ಅವನು ಕಲ್ಪಿತ ದೇವರಿಗೆ ಬೇಡ್ಕೊಂತ ಕೈ ಮುಕ್ಕಂತ ವೇಳೆ ಕಳಿತೀವ ಕೆಲ್ಸದಿಂದ? ವ್ಯರ್ಥ ಹೌದಿಲ್ಲ ಅದು. ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತದೆ ನಿನಗೆ. ಅನ್ಯವಾಗಿ ದೇವರ ಇಟ್ಕೊಂಡು ನೀ ಅದನ್ನ ಬೇಡ್ಕೋದು ಇದನ್ನ ಮಾಡ್ಬೋದು, ನರಕ ತಪ್ಪೋದಿಲ್ಲ ಅಂದಾರ. ಯೋ ಅನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಇವನು ಸುಜಾಯಿತೆ ಅಂತ ಪ್ರಬಲತರ ಶ್ರುತಿ ವಾಕ್ಯ ಐತಿ. ಇನ್ನೊಂದು ದೇವ್ರತಿ ಅದು ಬೇಡಿದ್ದು ಕೊಡ್ತೈತೆ ಅಂತ ತಿಳ್ಕೊಂಡು ಯಾರು ಅದನ್ನ ಪೂಜೆ ಮಾಡೋದು, ಬೇಡ್ಕೋದು, ಏನೇನೋ ವಿಧಿ ವಿಧಾನಗಳು ಮಾಡ್ತೇವಲ್ಲ, ಬಹಳ ಹೀನ ಸ್ಥಿತಿ ಬರ್ತದೆ ನಿನಗೆ. ಅದಕ್ಕೆ ಮಾಡಬಾರ್ದು ಅಂತ. ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದು. ಅವಾಗ ಹೇಳ್ಯಾರ, ಸಾವಿರಾರು ವರ್ಷಗಳ ಹಿಂದ ನೆನಪಿಗೆ ತಂದು. ಅದನ್ನ ಮಾಡೋದ್ರಿಂದ ಏನು? ಅದಕ್ಕೆ ಚೈತನ್ಯ ಜಾಗೃತ ಐತೆ, ಅಲ್ಲಿ ನಿನಗೆ ಎಚ್ಚರಗೊಳಿಸ್ತಾವ ಅವು. ನೀನ ಏನೇನೋ ಕಲ್ಪಿಸ್ಕೊಂಡು ಏನೇನೋ ಮಾಡ್ಕೊಂಡು ಅದ್ರಾಗ ಬಿದ್ದು ಹೊಳೆ ಆಡ್ತೀಯಲ್ಲ. ಅದಕ್ಕೆ ಜಾಗೃತ ಹಿಂದ ಮ್ಯಾಗಾರ ಎಚ್ಚರ ಆಗು. ಮಹಾತ್ಮರು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ತಾ ಇರಲಿಲ್ಲ. ಎಲ್ಲೋ ಒಬ್ಬ ಧೀರ ವೃತ್ತಿ ಬೇಕಿದಕ್ಕಂತ ಹೇಳ್ತಾರೆ. ಇದರಿಂದ ವಿಷಯದಿಂದ ವಿಮುಖ ಆಗಿ ತನ್ನ ನಿಜದ ಎಚ್ಚರಿಕೆಯನ್ನು ಮಾಡಿಕೊಂಡ ಇದರ ಲಾಭ ತಗೋಬೇಕಾತಂದ್ರೆ ಹಿಂದಿನ ಜನ್ಮ ಸಂಸ್ಕಾರ, ಈಗಿನ ಪ್ರಯತ್ನ, ಅಂತಹ ಸಂಘ ಮೂರು ಕೂಡಿದಾಗ ಕೆಲಸ ಆಕೈತಂತ. ಬಿಡು. ಬರ್ರಿ 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 ಬರ್ರಿ. ಒಳಗೆ ಬಂದು ಈಗ ಬರ್ರಿ.